ಕನ್ನಡದ ಕಥಾಭಿಮಾನಿಗಳಿಗೆ ಈ ನಿಮ್ಮ ಕಮ್ನಾಡಿಗ ನಾರಾಯಣ ಮಾಡುವ ನಮಸ್ಕಾರಗಳು. ಈ ಮಾಸದ ಕಥೆಯಾಗಿ ನಾನು ನನ್ನ ಬಣ್ಣದ ಜಿಂಕೆ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಬಣ್ಣದ ಜಿಂಕೆ ಕಥೆ ಸುಧಾ ಯುಗಾದಿ ವಿಶೇಷಾಂಕದಲ್ಲಿ ಈ ಹಿಂದೆ ಪ್ರಕಟವಾಗಿತ್ತು. ಅದೇ ಕಥೆ ನನ್ನ ಇಹದ ಪರಿಮಳ ಎನ್ನುವ ಕಥಾ ಸಂಕಲನದಲ್ಲಿ ಸೇರ್ಪಡೆಗೊಂಡಿದೆ. ಈಗ ನಿಮ್ಮ ಮುಂದೆ ಕತೆ ಬಣ್ಣದ ಜಿಂಕೆ. ಕಾರು ಇಷ್ಟೊಂದು ಫ್ರೀಯಾಗಿ ಹೋಗ್ತಾ ಇದೆಯಲ್ಲ, ಯಾವ ಗೇರಲ್ಲಿ ಓಡಿಸ್ತಾ ಇದೆಯಾ ಮೋಹನ ಎಂಬ ಚಿದಂಬರನ ಪ್ರಶ್ನೆಗೆ ನ್ಯೂಟ್ರಲ್ನಲ್ಲಿ ಎಂದಾಕ್ಷಣ ತನಗರಿವಿಲ್ಲದೆ ಹೇಯ್ ಎಂದಬ್ಬರಿಸಿದ್ದ. ಆ ಅಬ್ಬರದ ಧ್ವನಿಗೆ ಕಾರಲ್ಲಿದ್ದವರೆಲ್ಲರೂ ಆತನ ಮುಖ ನೋಡಿದರು. ಮೋಹನ ಕೂಡ ರಸ್ತೆ ನೋಡುವುದ ಬಿಟ್ಟು ಏನಾಯ್ತು ಎನ್ನುವಂತೆ ನೋಡಿದ. 1 ನಿಮಿಷ ಕಾರ್ ನಿಲ್ಲಿಸು ಎಂದು ಹೇಳಿ ಕೆಳಗಿಳಿದ. 3 ದಿನ ರಜಾ ಕೇಳಿದ್ದಕ್ಕೆ ಊರು ತುಂಬ ರಾಸುಗಳಿಗೆ ಕಾಲುಬಾಯಿ ಜ್ವರ ವ್ಯಾಪಿಸಿರುವುದರಿಂದ ಸಾಧ್ಯವಿಲ್ಲವೆಂದಿದ್ದರೂ ಬಾಸ್ನ ಮೂತಿಗೆ ರಜಾ ಚೀಟಿ ಬಿಸಾಕಿ ಗರ್ಭಿಣಿ ಹೆಂಡತಿಯ ಆಸೆಯನ್ನು ಈಡೇರಿಸಲೆಂದು ಕರಾವಳಿಯ ದೇವಸ್ಥಾನಗಳಿಗೆಲ್ಲ ಕರೆದೊಯ್ದಿದ್ದ ಚಿದಂಬರ ಈ ಬೆಟ್ಟದ ಇಳಿಜಾರಲ್ಲಿ ಗಾಡಿಯನ್ನು ಗೇರ್ನಲ್ಲೇ ಓಡಿಸಬೇಕೆಂಬ ಕಾಮನ್ ಸೆನ್ಸ್ ಇಲ್ಲದ ಮೋಹನನಿಂದಾಗಿ ತನ್ನೊಂದಿಗೆ ಇಡೀ ಕುಟುಂಬವನ್ನು ಪರ್ವತದ ಆ ತುದಿಯಿಂದ 100 ಅಡಿ ಆಳದಲ್ಲಿ ಕಾಣುವ ಪ್ರಪಾತದೊಂದಿಗೆ ಸಮೀಕರಿಸುತ್ತಾ ಮಳೆಯಿಂದ ತಂಪಾಗಿದ್ದ ವಾತಾವರಣದಲ್ಲೂ ಸಣ್ಣಗೆ ಬೆವರಿದ. ಮುಖ ಮರೆಸುವ ಪ್ರಯತ್ನವಾಗಿ ಹೆಚ್ಚೇನಾದರೂ ಹೇಳಿದರೆ ತಪ್ಪು ತಿಳಿದುಕೊಳ್ಳಬಹುದೆಂದು ಕಿರುಬೆರಳು ತೋರಿಸಿದ. ಇಬ್ಬರು ಕೆಳಗೆ ಇಳಿದರು. ಆದರೆ ನೆಪ ಮಾತ್ರಕ್ಕೆ ಜಿಪ್ ತೆರೆದು ಗುಪ್ತಾಂಗವನ್ನು ಕಾಡಿಗೆ ದರ್ಶನ ಮಾಡಿಸಿ ರಸ್ತೆ ಪಕ್ಕಕ್ಕಿದ್ದ ಎಲೆಗಳೆಲ್ಲ ಬಿದ್ದು ಮಣ್ಣಿನೊಂದಿಗೆ ಕಳಿತು ಮಳೆ ನೀರ ಹನಿತಕ್ಕೆ ಕೊಳೆತು ಉಬ್ಬಿ ಉಂಟಾಗಿದ್ದ ಕಪ್ಪು ಗೊಬ್ಬರದಂಥ ಮಣ್ಣು ಶೂಗೆ ಅಂಟಿದ್ದನ್ನು ಟಾರ್ ರಸ್ತೆಗೆ ಒದ್ದು ಬಿಡಿಸಿ ಬೀಳಿಸಿ ಪಶ್ಚಿಮ ಘಟ್ಟದ ಅಮೋಘತೆಯನ್ನು ಇನ್ನೂ ಕಣ್ತುಂಬಿಕೊಳ್ಳುತ್ತಿರುವಂತೆ ಆ ಹಸಿರು ಗುಡ್ಡ, ಅದರ ಹಿಂದಿನ ಅದಕ್ಕೂ ಮಿಗಿಲಾದ ಎತ್ತರದ ಹಸಿರು ನೀಲಿ ಮಿಶ್ರದ ಘಟ್ಟ, ಚಿತ್ರ ಬರೆದಂತೆ ಅದರ ಹಿಂದಿರುವ ತಿಳಿನೀಲ ಪರ್ವತ, ಇನ್ನೊಂದೆಡೆ ವೈರುಧ್ಯವೆನ್ನುವಂತಿರುವ ಆ ಕಣಿವೆ, ಅದರ ಆಳಕ್ಕೂ ಚಾಚಿರುವ ಕಂದಕ, ರಸ್ತೆ ಮೇಲೆಯೇ ಜಲಪಾತ ಸೃಷ್ಟಿಸುತ್ತಿರುವಂತೆ ಭಾಸವಾಗುವ ಸಣ್ಣ ಸಣ್ಣ ತೊರೆಗಳು, ಅದರೊಳಗಿಂದ ಧುಮುಕಿ ತಪ್ಪಿಸಿಕೊಂಡು ಓಡುವಂತೆ ಜುಳನೆ ಓಡುವ ಜಲಧಾರೆ, ಅವನ್ನೆಲ್ಲ ಪ್ರೇಮಿಯೊಬ್ಬ ಎಷ್ಟು ನೋಡಿದರೂ ಸಾಲದೆಂಬಂತೆ ತನ್ನ ಮನದನ್ನೆಯನ್ನು ನೋಡುವಂತೆ 100 ಮೈಲು ದೂರ ಪಸರಿಸಿರುವ ಆ ಹಸಿರು ನಿಸರ್ಗವನ್ನು ಸವಿಯುವವನಂತೆ ನಟಿಸುತ್ತಾ ಕಾರು ಹತ್ತಿದ. ತಾನು ಯಾಕೆ ಹಾಗೆ ರೇಗಿದೆ ಎಂದು ಮತ್ತೆ ತನಗೇ ತಾನೇ ಪ್ರಶ್ನೆ ಕೇಳಿಕೊಳ್ಳುತ್ತಾ, ಕಾರಲ್ಲಿದ್ದವರು ಯಾರೂ ತನ್ನನ್ನು ಪ್ರಶ್ನಿಸಬಾರದೆಂದು ಯಾವುದೋ ಲಹರಿ ಹಿಡಿದಂತೆ ಸಣ್ಣಗೆ ಸೀಟಿ ಹಾಕಿಕೊಳ್ಳುತ್ತಾ ಏನೂ ಆಗಿಲ್ಲವೆನ್ನುವಂತೆ ನಿರ್ಲಿಪ್ತನಾಗಿ ಕಾರಲ್ಲಿ ಕುಳಿತ. ಭೂಮಿ ಹುಟ್ಟಿದ ಈ 500 ಕೋಟಿ ವರ್ಷಗಳಲ್ಲಿ ಕುದಿಯುವ ಲಾವಾರಸ ಅದೆಷ್ಟೋ ಲಕ್ಷ ಪರಿಭ್ರಮಣಗಳಿಗೆ ಒಳಗಾಗಿ ಈ ಬೆಟ್ಟ, ಈ ಗುಡ್ಡ, ಈ ಕಾಡು, ಈ ಮಣ್ಣು, ಈ ಪ್ರಾಣಿ, ಈ ಪಕ್ಷಿ, ಈ ಮನುಷ್ಯ ಸೃಷ್ಟಿಯಾಗಿ ಅದೆಷ್ಟು ಮನ್ವಂತರಗಳಿಗೆ ಸಾಕ್ಷಿಯಾಗಿದೆಯಲ್ಲ. ಇದರ ಮಧ್ಯೆ ತಾವು ಪಯಣಿಸುವ ಈ ಕಾರು ನ್ಯೂಟ್ರಲ್ನಲ್ಲಿ ಓಡುತ್ತಾ ಯಾವುದೋ ತಿರುವಿನಲ್ಲಿ ಕಂಟ್ರೋಲಿಗೆ ಸಿಗದೆ ಪ್ರಪಾತಕ್ಕೆ ಬಿದ್ದು ಚೂರು ಚೂರಾದರೂ ನಿಸರ್ಗದ ಚಲನೆಯಲ್ಲಿ ಒಂದಿಂಚೂ ಬದಲಾಗದಲ್ಲ. ಹಾಗಿದ್ದಾಗ ತಾನಾದರೂ ಯಾಕೆ ಹಾಗೆ ಕಿರುಚಿದೆ ಎಂದು ಮತ್ತೆ ಮತ್ತೆ ಶೂನ್ಯದಲ್ಲಿ ದೃಷ್ಟಿ ನೆಟ್ಟು ಅಂತರದೃಷ್ಟಿ ಪಟಲದ ಮುಂದೆ ಓಡುವ ಕಾರಿನ ವೇಗಕ್ಕೆ ಪೂರಕವಾಗಿ ಹಾದು ಹೋಗುವ ಗಿಡ ಮರಗಳಾದಿಗಳೆಲ್ಲದರ ಅಸ್ಪಷ್ಟ ಆಕಾರವನ್ನು ತೇಲಿ ಹೋಗಲು ಬಿಟ್ಟು ಆಲೋಚಿಸುತ್ತಿದ್ದ. ವೃತ್ತಾಕಾರದ ಈ ಚಕ್ರದ ಪರಿಕಲ್ಪನೆಯಿಂದ ಜಗತ್ತು ಹೇಗೆ ವೇಗವಾಗಿ ಓಡುತ್ತಿದೆಯಲ್ಲ, ಈ ಶೂನ್ಯಾಕಾರದ ಚಕ್ರವನ್ನು ಕಂಡುಹಿಡಿದ ಮೂಲಪುರುಷ ಯಾರು? ಯಾರೇ ಆಗಿದ್ದರೂ 0ಯನ್ನು ಕಂಡುಹಿಡಿದಂತೆ ಪ್ರಾಯಶಃ ಭಾರತೀಯನೇ ಆಗಿರಬಹುದೆಂಬ ಮುಗುಳ್ನಗೆಯೊಂದನ್ನು ಬೀರುವ ವೇಳೆಗೆ ಕಾರು ಮುಂದೆಯೇ ಏನೋ ಅಡ್ಡಚರಿಸಿದಂತಾಗಿ ಅದೇ ಕ್ಷಣದಲ್ಲಿ ಇಳಿಜಾರಲ್ಲಿ ಕಾರಿನ ವೇಗ 1 ಕ್ಷಣದಲ್ಲಿ ಏಕದಂ ಜಾಸ್ತಿ ಆದಾಗ ಪ್ರಪಾತಕ್ಕೆ ಕಾರು ಬಿದ್ದೇ ಹೋಯಿತೇನೋ ಎನ್ನುವಷ್ಟರಲ್ಲಿ ಚಂಗನೆ ಜಿಗಿದ ಚಿಕರೆಯೊಂದು ಬಾನೆಟ್ಗೆ ತಗುಲಿದಂತೆ ಹಾರಿ ಕಾಡಸಿರಿಯ ಮರಗಿಡಗಳ ನಡುವೆ ಮರೆಯಾಗಿ ಹೋಯಿತು. ಬಡ್ಡಿ ಮಗನು ತಪ್ಪಿಸ್ಕೊಂಡು ಬಿಡ್ತು ಎಂದ ಮೋಹನನ ಮಾತಿನಿಂದಾಗಿ ಅವನ ಮುಖ ನೋಡಿದ. ಜಿಂಕೆ ಮಾಮ, ಒಳ್ಳೆ ಬೇಟೆ ಸಿಕ್ಕಿತ್ತು. ಜಿಂಕೆ ಮಾಂಸ ತಿಂದೇ ಇರಲಿಲ್ಲ, ಅದರ ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್, ತಪ್ಪಿಸ್ಕೊಂಡ್ಬಿಡ್ತು ಎಂದು ಪ್ರಲಾಪಿಸುತ್ತಿದ್ದ. ಕಾಣದ ಆ ಅದೃಷ್ಟ ಆ ಜಿಂಕೆಯದು ತಮ್ಮದು ಎಂದು ಚಿದಂಬರ ಒಳಗೊಳಗೆ ಕುಣಿಸುತ್ತಾ, ಜಿಂಕೆ ಕಾರಿಗೆ ಸಿಕ್ಕಿ ಹಾಕಿಕೊಂಡಿದ್ದರೆ ಏನಾಗುತ್ತಿತ್ತು ಗೊತ್ತಾ ಎಂದ. ಡಿಯರ್ ಬಿರಿಯಾನಿ, ಡಿಯರ್ ಕಬಾಬ್, ಡಿಯರ್ ಫ್ರೈ ಎಟ್ಸೆಟ್ರಾ ಎನ್ನುತ್ತಾ ಪವರ್ ಸ್ಟೀರಿಂಗ್ ಅನ್ನು ಮಾಂತ್ರಿಕನಂತೆ ಬೆರಳಲ್ಲಿ ಆಡಿಸುತ್ತಾ ಕ್ಯಾಶುಯಲ್ ಆಗಿ ಹೇಳಿದ ಮೌನ. ಅದಕ್ಕಿಂತ ಮೊದಲು ಜೈಲಲ್ಲಿ ರಾಗಿ ಮುದ್ದೆ ಸಿಗ್ತಿತ್ತು. ನಿಮಗೆ ಸಲ್ಮಾನ್ ಖಾನ್ ಗೊತ್ತಾ ಎಂದ ಚಿದಂಬರ ವ್ಯಂಗ್ಯವಾಗಿ. ಪರ್ಸನಲ್ ಆಗಿ ಗೊತ್ತಿಲ್ಲ, ಬಟ್ ಅವನ ಸಿನಿಮಾ ನೋಡಿದ್ದೀನಿ. ನಿಮಗೆ? ಹಂಗನ್ನು ಅರಿಯದೆ ಕೇಳಿದ ಮೌನ. ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವನೇ ಏನೋ ಅಮಿತಾಬ್, ಅಮೀರ್ ಖಾನು, ಶಾರುಖ್ ಖಾನು
ಇವನ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು ಎಲ್ಲರೂ ಗೊತ್ತು ಎಂದು ಮಾತಿಗೆ ಒಂದು ಕ್ಷಣ ಪಾಸ್ ನೀಡಿ ಎತ್ತಲೋ ನೋಡುತ್ತಾ, ಬಟ್ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಎಂದ ಕೂಲಾಗಿ. ಓಹ್, ಜೋಕ್ ಆಫ್ ದಿ ಡೇ ಎಂದು ಕುಂಡಿ ಬಡ್ಕೊಂಡು ಕೇಕೆ ಹಾಕಿ ನಕ್ಕ ಮೋಹನ. ಆಗ ಲಯ ಸಿಕ್ಕವನಂತೆ, ಘಾಟ್ಗಳ ಇಳಿಜಾರಲ್ಲಿ ಕಾರನ್ನು ನ್ಯೂಟ್ರಲಲ್ಲಿ ಓಡಿಸಿದ್ರೆ ಕಂಟ್ರೋಲ್ ಸಿಗಲ್ಲ, ಕನಿಷ್ಠ ಸೆಕೆಂಡ್ ಅಥವಾ ಥರ್ಡ್ ಗೇರ್ನಲ್ಲೇ ಕಂಟ್ರೋಲ್ ಮಾಡಬೇಕು ಮೋಹನ. ಒಂದೇ ಒಂದು ಸೆಕೆಂಡ್ ಆಯ ತಪ್ಪಿದ್ರೆ ನಾವು ಎಲ್ಲಿರ್ತೀವಿ ಅಂತ ಗೊತ್ತಾ? ಆದಷ್ಟು ಬ್ರೇಕ್ನ ಕಡಿಮೆ ಅಪ್ಲೈ ಮಾಡಬೇಕು. ಇಲ್ಲಾಂದ್ರೆ ಒಂದು ಕಾರು ಕಂಟ್ರೋಲ್ಗೆ ಸಿಗದೆ ಪಾತಾಳದ ಪಾಲಾಗುತ್ತೆ, ಇಲ್ಲವೇ ಎರಡು ಬ್ರೇಕ್ ಲೈನರು ಬೇಗ ಸರಿದು ಹೋಗುತ್ತೆ ಎಂದಾಗ ಆಗ ಅಬ್ಬರಿಸಿದ್ದಕ್ಕೂ ಈಗ ನಡೆದ ಸಮಜಾಯಿಷಿಗೂ ಸಂಬಂಧವಿರಬಹುದೇ ಎಂದು ಮೋಹನ ಒಳಗೊಳಗೆ ಲೆಕ್ಕ ಹಾಕಲಾರಂಭಿಸಿದ. ಸಣ್ಣ ಅವಮಾನದಲ್ಲಿ ಸ್ಟೇರಿಂಗ್ ತಿರುಗಿಸುತ್ತಿದ್ದ ಮೋಹನನಿಗೆ ಸರ್ಕಾರಿ ನೌಕರನಾದ ತಾನು ಒಂದು ಕಾರನ್ನು ಕೊಳ್ಳುವುದಕ್ಕೆ ಎಷ್ಟು ಕಷ್ಟಪಟ್ಟೆ ಎಂದೆಲ್ಲ ನಯವಾದ ಮಾತುಗಳಲ್ಲಿ ವಿವರಿಸಿದ. ಅಂದರೆ ತನ್ನದಲ್ಲದ ಕಾರನ್ನು ಹಾಗೆ ಓಡಿಸುವುದು ತಪ್ಪು ಎಂದು ಮನವರಿಕೆ ಮಾಡಿಕೊಡಬೇಕೆಂಬುದು ಆತನ ಉದ್ದೇಶವಾಗಿತ್ತು. ಆ ಕಾರಿನಿಂದ ಗುದ್ದಿ ಒಂದು ವೇಳೆ ಆ ಜಿಂಕೆ ಸತ್ತಿದ್ದರೆ ಅದರಿಂದ ಉಂಟಾಗಬಹುದಾಗಿದ್ದ ಸಂದರ್ಭಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡಬೇಕಾಗುತ್ತಿತ್ತು ಎಂಬುದನ್ನು ಸೋದಾಹರಣವಾಗಿ ವಿವರಿಸಿದ. ಜಿಂಕೆಯನ್ನು ಬೇಟೆಯಾಡಿ ಜೈಲಿಗೆ ಹೋದ ಸೆಲೆಬ್ರಿಟಿಗಳ ಉದಾಹರಣೆಯನ್ನೂ ನೀಡಿದ. ಕಾಡಿನ ಕಾನೂನುಗಳು ಊರವನಾದ ನಿನಗೆ ಗೊತ್ತಿಲ್ಲವೆಂಬಂತಿತ್ತು ಆತನ ಮಾತಿನ ವೈಖರಿ. ಮೋಹನ ಬೇಜಾರು ಮಾಡಿಕೊಳ್ಳಬಹುದೆಂದು ಮಾತು ಬದಲಿಸಿದ ಚಿದಂಬರ, ಬೃಹತ್ತಾದ ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡುತ್ತಿದ್ದ ಮೋಹನನ ಒಲವು ಕಾಡಲ್ಲಿಯೂ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳ ಕಡೆಗೆ ಸೆಳೆಯುವಂತೆ ಮಾಡಿ ಆಸಕ್ತಿ ಹುಟ್ಟಿಸಲು ಪ್ರಯತ್ನಿಸಿದ. ಈ ದಟ್ಟ ಕಾಡಿನಲ್ಲೂ ತೋಡಿರುವ ಮಾನವ ನಿರ್ಮಿತ ಕಂದಕಗಳು, ಅಲ್ಲಲ್ಲಿ ಹಾಕಿರುವ ಮುಳ್ಳು ತಂತಿ ಬೇಲಿ ಇತ್ಯಾದಿಗಳನ್ನು ಸುಮ್ಮನೆ ಅವಲೋಕಿಸಿದ. ಇವನ್ನೆಲ್ಲ ಕಾಡು ಪ್ರಾಣಿಗಳು ತಮ್ಮ ಪ್ರದೇಶವನ್ನು ದಾಟಿ ಸಲೀಸಾಗಿ ರಸ್ತೆ ಪಕ್ಕಕ್ಕೋ ಊರ ಕಡೆಗೋ ಬರಬಾರದೆಂಬುದಕ್ಕೆ, ಅದೇ ವೇಳೆ ಅವುಗಳ ಪ್ರದೇಶವನ್ನು ಜನಗಳೂ ಅತಿಕ್ರಮ ಮಾಡಬಾರದೆಂಬುದಕ್ಕೆ ಸಾಂಕೇತಿಕವಾಗಿ ಅರಣ್ಯ ಇಲಾಖೆ ಮಾಡಿರುವಂತಹವು. ಇಂತಹ ಕೆಲಸಗಳನ್ನೆಲ್ಲ ಯಾರೂ ಬಂದು ತಪಾಸಣೆ ಮಾಡದೇ ಇದ್ದರೂ, ಸಾರ್ವಜನಿಕರೂ ಪ್ರಶ್ನೆ ಮಾಡದೇ ಇದ್ದರೂ ಪ್ರಾಯಶಃ ಸಮರ್ಪಕವಾಗಿ ಕೆಲಸ ನಡೆದು ಅದು ಹೇಗೋ ಮೆಜರ್ಮೆಂಟ್ ತೆಗೆದುಕೊಂಡು ಬಿಲ್ ಬರೆಯುತ್ತಾರೆ. ಆದರೆ ಅದೇ ಬೆಂಗಳೂರಂತಹ ದೊಡ್ಡ ನಗರದಲ್ಲಿಯೂ ಕೂಡ ಸಾವಿರಾರು ಜನ ಮಾತ್ರವಲ್ಲದೆ ಸಂಬಂಧಪಡದ ಅಧಿಕಾರಿಗಳು, ಮಂತ್ರಿಗಳು, ಮಾಧ್ಯಮದವರೆಲ್ಲ ಸೇರಿ ಲಕ್ಷಾಂತರ ಮಂದಿ ಅಡ್ಡಾಡುವ ಊರಲ್ಲಿಯೇ ಅರೆಸತ್ಯದ ಬಿಲ್ಲುಗಳು ಸೃಷ್ಟಿಯಾಗುವಾಗ ಈ ಕಾಡಿನ ಕೆಲಸಗಳ ಲೆಕ್ಕವನ್ನು ಕೇಳುವವರಾರು? ಬಹುಶಃ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಲೆಕ್ಕಪತ್ರ ವಿಭಾಗದವರನ್ನ ಕಿತ್ತು ಹಾಕಿದ್ದಿರಬೇಕು. ಎಂತಹ ವಿಪರ್ಯಾಸ ಅಲ್ವಾ ಅಂದ. ಆ ಮಾತು ಮುಗಿಯುವ ಮೊದಲೇ ಗಕ್ಕನೆ ಬ್ರೇಕು ಹಾಕಿ ಕಾರು ನಿಲ್ಲಿಸಿದ್ದ. ತನ್ನನ್ನು ಕಂಡಮ್ ಮಾಡುತ್ತಿರುವೆನೆಂದೇನಾದರೂ ಬೇಸತ್ತು ಸಾರಥ್ಯವನ್ನು ಕೊನೆಗಾಣಿಸಲು ನಿರ್ಧರಿಸಿದ್ದನೇನೋ ಎಂಬ ಕಳವಳದಿಂದ ಅವನ ಮುಖವನ್ನು ನೋಡಿದ ಚಿದಂಬರ ಅವನ ದೃಷ್ಟಿಯತ್ತಲೇ ತನ್ನ ದೃಷ್ಟಿ ಬೀರಿದ. ನಾಯಿ ಆಕಾರದಲ್ಲಿ ಬಿದ್ದಿದ್ದ ಪ್ರಾಣಿಯೊಂದು ವಿಲವಿಲ ಒದ್ದಾಡದಿತ್ತು. ಇದೀಗ ತನ್ನ ಯಾವುದೋ ವಾಹನಕ್ಕೆ ಸಿಕ್ಕು ಪೆಟ್ಟು ಬಿದ್ದಿರುವ ಪ್ರಾಣಿ ಅದೆಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಆದರೆ ಮೋಹನ ತಾನು ಡಿಕ್ಕಿ ಹೊಡೆದಿಲ್ಲ ನೋಡಿ ಆಮೇಲೆ ಎನ್ನುವಂತೆ 4 ಮಾರು ಹಿಂದೆಯೇ ಕಾರು ನಿಲ್ಲಿಸಿದ್ದ. ಅದರ ಒದ್ದಾಟ ಕಂಡು ಅದನ್ನು ರಕ್ಷಿಸಬೇಕೆಂಬ ಅಂತರಂಗದ ಹಾವಾಲಿಗೆ ಮನಸೋತು ಇಳಿದು ಹೋಗಿ ನೋಡಿದರೆ ಅದು ಮೋಹನ ಹಿಂದೆ ಡಿಕ್ಕಿ ಹೊಡೆಯಲು ಹೊಣಿಸದಷ್ಟೇ ವಯಸ್ಸಿನ ಜಿಂಕೆ ಮರಿ. ಅಷ್ಟರಲ್ಲಿ ಕಾರಲ್ಲಿದ್ದ ಹೆಂಡತಿ ಮಕ್ಕಳೆಲ್ಲ ನಿದ್ದೆಯಿಂದ ಎದ್ದು ಏನಾಯ್ತು ಎಂದು ಇಳಿದು ಬಂದಿದ್ದರು. ಇವರು ಅದರ ಸಂರಕ್ಷಣೆಗೆ ಮುಂದೆ ಬಂದರೂ ಅದು ಅದಕ್ಕೆ ತಿಳಿಯದೆ ಪ್ರಾಣ ಭಯದಿಂದ ಇನ್ನಷ್ಟು ಒದರಾಡಿ ಎದ್ದು ಬಿದ್ದು ಕೊಸರಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ಸ್ವಲ್ಪ ಆಯ ತಪ್ಪಿದರೂ ಅದರೊಂದಿಗೆ ತಾನೂ ಪಾತಾಳಕ್ಕೆ ಬೀಳುವುದು ಖಾತ್ರಿ ಎಂದುಕೊಂಡ ವೆಟರ್ನರಿ ಡಾಕ್ಟರನೂ ಆಗಿದ್ದ ಚಿದಂಬರ ತನ್ನ ಪಟ್ಟುಗಳನ್ನು ಹಾಕಿ ಸೆರೆ ಹಿಡಿದ. ಪ್ರಥಮ ಚಿಕಿತ್ಸೆ ನೀಡಲು ತನ್ನಲ್ಲಿ ಯಾವುದೇ ಪರಿಕರಗಳಿಲ್ಲದೆ ಬಾಟಲಲ್ಲಿದ್ದ ನೀರಿನಿಂದ 4 ಹನಿ ಸಿಂಪಡಿಸಿ ನೋವನ್ನು ಶಮನಗೊಳಿಸುವಂತೆ ಮೈನೇವರಿಸುತ್ತಾ ಮೊದಲು ಅದರ ವಿಶ್ವಾಸ ಗಳಿಸಿದ. ತಮ್ಮ ಕಾರಿನ ತುಂಬಾ ಜನರಿದ್ದಾರೆ, ತಕ್ಕ ಸಿಕ್ತಗೊಂಡ ಅದನ್ನು ನಗರದವರೆಗೆ ಸಾಗಿಸುವುದು ಹೇಗೆಂಬ ವಿಚಾರದಲ್ಲಿದ್ದಾಗ ಬಂದ 1-2 ಕಾರುಗಳನ್ನು ನಿಲ್ಲಿಸಲು ಯತ್ನಿಸಿದರೂ ಯಾರೂ ಕೇರು ಮಾಡದೆ ಮುಂದೆ ಹೋಗುತ್ತಲೇ ಇದ್ದರು. ಡಿಕ್ಕಿಯಲ್ಲಿ ಹಾಕಿಕೊಂಡು ಹೋಗೋಣ, ನಮ್ಮಪ್ಪ ಫಸ್ಟ್ ಕ್ಲಾಸ್ ಆಗಿ ಪಾರ್ಟ್ಸ್ಗಳನ್ನೆಲ್ಲ ಬಿಡಿಸಿ ಲಿವರು ಬೋಟಿನೆಲ್ಲ ಸೆಪರೇಟ್ ಮಾಡಿಕೊಳ್ತಾರೆ ಎಂದು ಮೋಹನನೆಂದರೆ ಚಿದಂಬರನಿಗೆ ಯಾವ ಇಂಜೆಕ್ಷನ್ನಿಂದ ಇದನ್ನು ಗುಣಪಡಿಸಬಹುದೆಂಬ ಚಿಂತೆ. ತನ್ನೊಂದಿಗೆ ಮೆಡಿಕಲ್ ಕಿಟ್ ತರದೇ ಇದ್ದುದರಿಂದ ಮೊದಲು ಯಾರಾದರೂ ವೆಟರ್ನರಿ ಡಾಕ್ಟರ್ ಇರುವ ಹತ್ತಿರದ ನಗರಕ್ಕೆ ಕೊಂಡೊಯ್ಯೋಣ ಎಂದು ಅವಸರಿಸಿದ. ಡಿಕ್ಕಿಯಲ್ಲಿ ಹಾಕಿದ ಉಸಿರುಗಟ್ಟೆ ಸಾವಯವ ಪ್ರಮೇಯವಿದ್ದುದರಿಂದ ಒಪ್ಪದೆ ಮುಂದಿನ ಸೀಟಲ್ಲಿ ಕುಳಿತಿದ್ದ ತನ್ನ ಕಾಲ ಬಳಿಯೇ ಮೈ ಸವರುತ್ತಾ ಮಲಗಿಸಿಕೊಂಡ. ಇನ್ನೇನು ಆಗುಂಬೆ ಬಂತು. ಇಲ್ಲಿರಬಹುದಾದ ಸರ್ಕಾರಿ ಕೇಂದ್ರದ ಡಾಕ್ಟರ್ ಬಹುಶಃ ತೀರ್ಥಹಳ್ಳಿಯಲ್ಲಿ ವಾಸವಿರುತ್ತಾರೆ ಅನಿಸುತ್ತೆ. ಹಾಗಾಗಿ ಲೇಟ್ ಅವರ್ಸ್ ಇದ್ದರೆ ನಮ್ಮ ಪುಣ್ಯ. ಟೈಮ್ ವೇಸ್ಟ್ ಮಾಡೋದು ಬೇಡ, ಪಾಪ ತುಂಬಾ ನೋವು ತಿಂತಾ ಇದೆ ಎಂದ ಚಿದಂಬರನ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ಅಪರೂಪಕ್ಕೆ ಹೇಗೂ ಸಂಜೆ ವೇಳೆಗೆ ಸರಿಯಾಗಿ ಆಗುಂಬೆಗೆ ಬಂದಿದ್ದೀವಿ. ಹಿಂದೆ ನಾವು ಬಂದಾಗೆಲ್ಲ ಮೋಡ ಮುಸುಕಿಕೊಂಡು ಮಳೆ ಸುರಿಯುತ್ತಲೋ ಇರುತ್ತಿದ್ದುದರಿಂದ ನೋಡೋಕ್ಕಾಗುತ್ತಿರಲಿಲ್ಲ. ನಾನಂತೂ ಹುಟ್ಟಿದಾಗಿನಿಂದ ಇಲ್ಲಿನ ಸನ್ಸೆಟ್ ನೋಡಿಯೇ ಇಲ್ಲ, ನೋಡಿಕೊಂಡೇ ಹೋಗೋಣ ಎಂಬ ಹೆಂಡತಿಯ ಮಾತಿಗೆ ಮನೆ ಮಂದಿಯೆಲ್ಲ ದನಿಗೂಡಿಸಿದ್ರಿಂದ ಬಸುರಿಯ ಆಸೆ ಎಂದು ವಿಧಿಯಿಲ್ಲದೆ ಒಪ್ಪಿಕೊಳ್ಳಲೇಬೇಕಾಯಿತು.
ಅಲ್ಲದೆ ತಾನೂ ಹೈಸ್ಕೂಲಲ್ಲಿದ್ದಾಗ ಸ್ಕೂಲ್ ಟೂರ್ಗೆಂದು ಬಂದಿದ್ದಾಗ ನೋಡಿದ್ದು. ಆಮೇಲೆ ಎಷ್ಟೋ ಸಲ ಬಂದರೂ ಮಳೆ ಮೋಡ ಅಂತ ನೋಡೋಕೆ ಆಗಿರಲಿಲ್ಲ. ಒಂದು 10 ನಿಮಿಷ ನೋಡಿಯೇ ಬಿಡೋಣ ಎಂಬ ಒಳ ಹಸಿಯೂ ಸೆಳೆಯುತ್ತಿತ್ತು. ಅದರ ಬಗ್ಗೆ ಏನೂ ಗೊತ್ತಿರದ ಮೋಹನ ಓಕೆ ಎಂದಷ್ಟೇ ಹೇಳಿ ಸುಮ್ಮನಾದ. ಈ ಪ್ರಪಂಚದಲ್ಲಿ ಸಣ್ಣವರಾಗಿ ಹುಟ್ಟೋದೇ ತಪ್ಪು ಅಲ್ವ ಮೋಹನ ಎಂದದಕ್ಕೆ ಯಾಕೆಂದು ತಿಳಿಯದೆ ಕಂಗಾಲಾಗಿ ನೋಡುವಾಗೆ ಎಲ್ಲವನ್ನೂ ದೊಡ್ಡವರು ಹೇಳಿದಂತೆ ಕೇಳಬೇಕಾಗುತ್ತಲ್ವಾ? ಯಾಕೆಂದರೆ ಅವರು ಚಿಕ್ಕವರಿಗಿಂತಲೂ ಮೊದಲೇ ಈ ಭೂಮಿ ಮೇಲೆ ಹುಟ್ಟಿ ಇಲ್ಲಿನ ಹಕ್ಕನ್ನು ಪಡ್ಕೊಂಡು ಬಿಟ್ಟಿರ್ತಾರಲ್ವಾ ಎಂಬ ಲಾಜಿಕಲ್ ಉತ್ತರ ಕೊಟ್ಟು ಅವನನ್ನು ಮತ್ತೆ ಯೋಚಿಸುವಂತೆ ಮಾಡಿಬಿಟ್ಟ. ಆದಾಗ್ಯೂ ಜಿಂಕಮರಿಯ ನೋವು ತನ್ನದೇ ನೋವೇನೋ ಎನ್ನುವಂತೆ ತಡಬಡಾಯಿಸುತ್ತಿದ್ದ ಚಿದಂಬರ ಎಷ್ಟೊತ್ತಾದರೂ ಈ ಹಾಳು ಸೂರ್ಯ ಮುಳುಗುತ್ತಲೇ ಇಲ್ವಲ್ಲ ಎಂದು ಹಪಾಪಿಸುತ್ತಿದ್ದ. ಬೆಟ್ಟದ ಮೇಲೆ ನಿಂತು ನೋಡುತ್ತಿದ್ದರೆ ಎಂತಹ ವೈರಾಗ್ಯ! ಕಣ್ಣು ಹಾಯಿಸುವಷ್ಟು ದೂರ ವಿಶಾಲವಾದ ಈ ಭೂಪ್ರದೇಶ, ಅದರ ಆಚೆಗೆ ಭೂಮಿ ಗುಂಡಗಿದೆ ಎಂಬ ಸತ್ಯವನ್ನು ಸಾಬೀತುಪಡಿಸುವಂತೆ ಗೋಗುಣಿಯಂತೆ ಬೆಂಡಾಗಿ ಕಾಣುವ ಕಡಲು, ಇದೆಲ್ಲದರ ಒಡೆಯ ಆವತ್ತಿನ ಸಾಮ್ರಾಟ ಅಶೋಕನೋ, ಅಕ್ಬರನೋ, ಮಯೂರವರ್ಮನೋ, ಕೃಷ್ಣದೇವರಾಯನೋ, ಇಲ್ಲ ಇವತ್ತಿನ ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳೋ, ಅಥವಾ ನಮ್ಮಂತಹ ನೂರಾರು ದೇಶಗಳನ್ನು ಇಂದಿನ ಇಂಗ್ಲೆಂಡ್ನಂತೆ ಅನೇರವಾಗಿ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿರುವ ಅದರ ಪಳೆಯುಳಿಕೆಯೇ ಆದ ಅಮೆರಿಕವೋ, ಈ ರಾಜಪ್ರಭುತ್ವ, ಈ ಪ್ರಜಾಪ್ರಭುತ್ವ 75% ಕಡಲನ್ನು ಬಿಟ್ಟು ಕೇವಲ 25% ಈ ಭೂಮಿಯನ್ನು ಪೀಸು ಪೀಸು ಮಾಡಿಕೊಂಡು ಆಳಲೂ ಏನೆಲ್ಲ ತಪಾಕಿಗಳು! ಕಣ್ಣಿಗೆ ಕಾಣುವುದಕ್ಕಿಂತಲೂ ಸಾವಿರಾರು ಪಾಲು ವಿಸ್ತಾರವಾದ, ಕಣ್ಣಿಗೆ ಕಾಣದ ಈ ಭೂಮಂಡಲ, ಇಂಥ ಸಕಲೆಂಟು ಗ್ರಹಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಸರದಾರ ಧಗಧಗಿಸಿ ಉರಿಯುವ ಬಣವೆಯಂತೆ, ಕೆಂಬಣ್ಣದ ಬುಗುರಿಯಂತೆ ಏನೆಲ್ಲಾ ತರಾವರಿ ಅವತಾರಗಳನ್ನು ತೋರುತ್ತಿದ್ದರೆ, ಇಂತಹ ಯಃಕಶ್ಚಿತ್ 4 ಇಂಚಿನ ಭೂಮಿಯ ಮೇಲೆ 4 ದಿನದ ವಾರಸುದಾರಿಕೆಗಾಗಿ ಕಿತ್ತಾಡುತ್ತಿರುವ ನಾವು ಮನುಷ್ಯರು ಎಷ್ಟು ಕ್ಷುಲ್ಲಕವಲ್ಲವಾ ಅನಿಸಲಾರಂಭಿಸಿತು. ಬೆಂಗಳೂರಂತಹ ಊರಲ್ಲಿ ಕೇವಲ ಚದರ ಅಡಿಯಷ್ಟಗಲ, ಇನ್ನು ಮುಂದೆ ಅದನ್ನು ಚದರ ಇಂಚು ಎಂದು ಲೆಕ್ಕ ಹಾಕಬೇಕಾಗಬಹುದೇನೋ. ಚದರ ಅಡಿಯಷ್ಟಗಲ ಭೂಮಿಗೆ 10-15 ಸಾವಿರ ರೂಪಾಯಿಯಂತೆ. ಕೋಟ್ಯಂತರ ಅಡಿಯಗಲದ ಇಡೀ ಬೆಂಗಳೂರಿನ ಬೆಲೆ ಎಷ್ಟಿರಬಹುದು? ಸರಾಸರಿ ಬೆಲೆಯನ್ನು ಎಲ್ಲ ಕಡೆಗೂ ಅಳವಡಿಸಿದರೆ ಇಡೀ ಭೂಮಿಯ ಬೆಲೆ ಎಷ್ಟಾಗಬಹುದು? ಅದರಲ್ಲೂ ಡೆಲ್ಲಿ, ಕಲ್ಕತ್ತಾ, ಬಾಂಬೆ, ಲಂಡನ್, ನ್ಯೂಯಾರ್ಕ್, ವಾಷಿಂಗ್ಟನ್ ಇಲ್ಲೆಲ್ಲ ಬೆಂಗಳೂರಿಗಿಂತಲೂ ಜಾಸ್ತಿ ಬೆಲೆ ಅಲ್ವಾ? ಹೀಗೆ ಅವನ ಲಹರಿ ಎಲ್ಲೆಲ್ಲೂ ಹರಿಯುತ್ತಿತ್ತು. ಸೂರ್ಯ ಮುಳುಗುತ್ತಿದ್ದಂತೆ ಸಿನಿಮಾ ಬಿಟ್ಟಂತೆ ಪ್ರವಾಸಿಗರೆಲ್ಲ ದಡಬಡನೆ ತಮ್ಮ ತಮ್ಮ ಕಾರುಗಳ ಕಡೆ ದೌಡಾಯಿಸುವವರೆಗೂ ಕಾರಲ್ಲಿ ಕೂಡಿ ಹಾಕಿದ್ದ ಜಿಂಕೆ ಮರಿಯನ್ನು ಮರೆತೇ ಬಿಟ್ಟಿದ್ದ ಚಿದಂಬರ. ಕಾರಿನ ಬಳಿ ಬರುತ್ತಿದ್ದಂತೆಯೇ ಜಿಂಕೆ ಮರಿ ಒಳಗೆಲ್ಲೂ ಕಾಣದಿದ್ದುದರಿಂದ ಆತಂಕಗೊಂಡ. ಇತ್ತೀಚೆಗಷ್ಟೇ ಕಾರ್ ಗ್ಲಾಸ್ನ ಟಿಂಟ್ ತೆಗೆದಿದ್ದರಿಂದ ಸ್ಕೆಲೆಟನ್ ಅಂತ ಒಳಗಿನದೆಲ್ಲ ಸುಸ್ಪಷ್ಟ ಕಾಣುತ್ತಿದ್ದರೂ ಎಲ್ಲೂ ಅದರ ಸುಳಿವೇ ಕಾಣದೆ ಪರಿತಪಿಸಿದ. ಹಾಕಿದ್ದ ಎಲ್ಲಾ ಡೋರ್ಗಳು ಹಾಕಿದಂತೆಯೇ ಇದ್ದವು. ರಿಮೋಟಿಂದ ಅನ್ಲಾಕ್ ಮಾಡಿ ಡೋರ್ ತೆಗೆಯುತ್ತಿದ್ದಂತೆ ಗಬ್ಬು ವಾಸನೆ ರಪ್ಪನೆ ಮುಗಿಯ ಬಡಿಯಿತು. ಕುಳಿತುಕೊಳ್ಳುವ ಸೀಟುಗಳ ಮೇಲೆಲ್ಲ ತುಳಿದು ಅಲ್ಲೆಲ್ಲ ತೆಳ್ಳಗೆ ಮುಚ್ಚಿಕೊಂಡು ಗಲೀಜು ಎಬ್ಬಿಸಿಬಿಟ್ಟಿತ್ತು. ಹಾಗೆ ಕಣ್ಣು ಹಾಯಿಸಿದರೆ ಇಡೀ ಕಾರಿನ ತುಂಬ ಹಾಗೆ ಎಗರಾಡಿ ಒದರಾಡಿರುವುದು ಕಾಣುತ್ತಿತ್ತು. ಮೇಲಾಗಿ ಕಾರಿನೊಳಗೆಲ್ಲ ಸೆಂಟಿನ ಸುಗಂಧವನ್ನು ಮೀರಿ ಇದರ ಸಗಣಿ ಗಂಜಲದ ವಾಸನೆಯೇ ಮೂಗಿಗೆ ರಾಚುತ್ತಿತ್ತು. ಕೊನೆಗೆ ಇಂಚಿಂಚೂ ಬಿಡದೆ ತಡಕಾಡಿದಾಗ ಸೀಟಿನ ಕೆಳಗೆ ತೆಪ್ಪಗೆ ಅವಿತುಕೊಂಡಿದ್ದ ಜಿಂಕೆ ಮರಿಯನ್ನು ಕಂಡು ಅಯ್ಯೋ ಪಾಪ ಎನಿಸಿ ಅದರ ತಲೆ ಸವರಿ ಹೊರಗೆ ಎತ್ತಿಕೊಂಡು ಮೈದಡವಿದ. ಇನ್ನು ಕುಟುಂಬದವರೆಲ್ಲ ಬಂದು ಹೊಸ ಕಾರಿನ ಈ ಅವಸ್ಥೆಯನ್ನು ಕಂಡರೆ ಅದನ್ನು ಇಲ್ಲಿಯೇ ಬಿಸಾಕಿಯೇ ಹೋಗುವಂತೆ ಹಠ ಹಿಡಿಯುವುದರಲ್ಲಿ ಯಾವುದೇ ಸಂಶಯ ಕಾಣದೆ ಕೂಡಲೇ ಕಾರಿನಲ್ಲಿದ್ದ ಹಳೆಯ ಬಟ್ಟೆಯಿಂದ ಎಲ್ಲವನ್ನು ಒರೆಸಿ 4 ಡೋರ್ಗಳನ್ನು ಗಾಳಿಗೆ ತೆರೆದು ಬಿಟ್ಟ. ತನ್ನ ನಿರೀಕ್ಷೆಯಂತೆ ಮೂಗು ಒಳಗಿಟ್ಟ ಕೂಡಲೇ ವಾಸನೆಯ ವಿಷಯದಲ್ಲಿ ಪೊಲೀಸ್ ನಾಯಿಗಿಂತಲೂ ಚುರುಕಾಗಿದ್ದ ಹೆಂಡತಿ ಸುಮಂಗಲಿ ಇದೇನು ಗಬ್ಬು ವಾಸನೆ ಎಂದು ಮೂಗು ಬಿಡಿದರು. ಚಿದಂಬರ ಕಾರಿನ ಗ್ಲಾಸ್ಗಳನ್ನೆಲ್ಲ ಹಾಕಿಬಿಟ್ಟಿದ್ದರಿಂದ ಗಾಳಿಯಾಡದೆ ಎಂದೇನೇನೋ ಸಮಜಾಯಿಷಿ ನೀಡಲು ನೋಡಿದರೂ ಆಕೆಗೆ ಅದು ಸಮರ್ಥನೆಯ ಪ್ರಲಾಪವೆಂಬುದು ಅರಿವಾದರೂ ಆತನ ಪ್ರಾಣಿ ಪ್ರೀತಿಯನ್ನು ಪ್ರಶ್ನಿಸಲಾರದೆ ದಟ್ಟ ಕಾಡಿನಲ್ಲಿ ಬಿಸಿಲು ನರಸುತ್ತಾ ಮುಗಿಲೆತ್ತರಕ್ಕೆ ನೇರವಾಗಿ ಬೆಳೆದು ನಿಂತಿರುವ ಮರಗಳ ತುದಿಯನ್ನು ಕಿಟಕಿಯಲ್ಲಿ ನೋಡುತ್ತಾ ಕುಂತು ಬಿಟ್ಟರು. ಚೆಕ್ ಪೋಸ್ಟ್ನಲ್ಲಿ ಫಾರೆಸ್ಟ್ ಗಾರ್ಡ್ ಬಿಳಿ ಬಣ್ಣದ ಕಾರನ್ನು ಅಷ್ಟು ದೂರದಿಂದಲೇ ಕಂಡವನು ರಸ್ತೆಗಡ್ಡವಾಗಿ ಸ್ಥಾಪಿಸಿದ ಉದ್ದನೆಯ ಮರದ ತಡೆಯನ್ನು ಇನ್ನೊಂದು ಬದಿಗೆ ಹಿಂಜಗ್ಗಲು ಬೇಕಾದಷ್ಟೇ ಸಮತೂಕದ ಕಲ್ಲುಗಳನ್ನು ಕಟ್ಟಿ ಏತದಂತೆ ಮಾಡಿಕೊಂಡಿದ್ದನ್ನು ಹಗ್ಗ ಬಿಚ್ಚಿ ಎತ್ತಿ ದಾರಿ ಮಾಡಿಕೊಟ್ಟ. ಕಾರಿನ ವೇಗ ಕಡಿಮೆ ಆದುದರಿಂದ ಕಿಟಕಿಯಿಂದ ಚಂಗನೆ ಎಗರಲು ಪ್ರಯತ್ನಿಸಿದ ಜಿಂಕೆ ಮರಿಯನ್ನು ಕಂಡು ಚಕ್ಕನೆ ಗೇಟಿನ ಹಗ್ಗವನ್ನು ಎಳೆದು ಕಾರನ್ನು ತಡೆ ಹಾಕಿದವನು ಟ್ರಾನ್ಸ್ಪರೆಂಟ್ ಗ್ಲಾಸಿನೊಳಗಿಂದ ಕಾರೊಳಗೆಲ್ಲ ಒಂದು ಕಣ್ಣು ಹಾಯಿಸಿದ. ಅಸ್ತವ್ಯಸ್ತ ಬಟ್ಟೆಗಳೊಂದಿಗೆ ಮೈಮರೆತು ಮಲಗಿದ್ದ ಹೆಂಗಸರನ್ನಷ್ಟೇ ಕಂಡು ತುಸು ನಾಚಿಕೊಂಡು ದೃಷ್ಟಿಯನ್ನು ಹಿಂತೆಗೆದ. ಕೊನೆಗೆ ಕಾರಿನಿಂದ ಡಿಕ್ಕಿ ಹೊಡೆದು ಜಿಂಕೆಯನ್ನು ಕದ್ದೊಯ್ಯುತ್ತಿರುವುದಾಗಿ ಭಾವಿಸಿ ಇಡೀ ಕಾರಿನ ಸುತ್ತ ಒಂದು ಸುತ್ತು ಬಂದ. ಇಲ್ಲೂ ಅಪಘಾತದ ರಕ್ತ ಅಂಟಿದ ಸೂಚನೆ ಕಾಣದೆ ಚಾರ್ಜಸ್ ತೋರಿಸಲು ಕಾರಣವೇ ತೋಚದೇ ಇರುವಾಗೆ ಇಂದಿನಿಂದ ಕಾರನ್ನು ಬಂದುದರಿಂದ ದಾರಿ ಬಿಡಲು ಪಕ್ಕಕ್ಕೆ ಹಾಕಿಕೊಳ್ಳುವಂತೆ ಸೂಚಿಸಿದ. ಯಾಕೋ ಆತ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತೆ ಕಂಡುದರಿಂದ ಮಾತಾಡಲು ಗ್ಲಾಸನ್ನು ಸ್ವಲ್ಪ ಕೆಳಗಿಳಿಸುತ್ತಿದ್ದಂತೆಯೇ ಮತ್ತೊಮ್ಮೆ ಹೊರಜಿಗಿಯಲು ಪ್ರಯತ್ನಿಸಿದ್ದು ಜಿಂಕೆ ಮರಿ.
ಇಡೀ ಕಾಡಿನ ಕಾವಲುಗಾರಕ್ಕೆ ವಾರಸುದಾರ ತಾನೇ ಎನ್ನುವ ಗತ್ತಿನಲ್ಲಿ ಕೆಳಗಿಳಿಯುವಂತೆ ತಾಕೀತು ಮಾಡಿದ. ಜಿಂಕೆ ಮರಿಯೊಂದಿಗೆ ಕೆಳಗಿಳಿದ ಚಿದಂಬರ ಯಾರೋ ಡಿಕ್ಕಿ ಹೊಡೆದು ರಸ್ತೆಯಲ್ಲಿ ಬಿದ್ದಿದ್ದ ಅನಾಥ ಪ್ರಾಣಿಯನ್ನ ವೆಟರ್ನರಿ ಡಾಕ್ಟರ್ ಅಂತ ತಾನು ಶುಶ್ರೂಷೆ ಮಾಡಲು ತೆಗೆದುಕೊಂಡು ಹೋಗುತ್ತಿರುವುದಾಗಿ ಪರಿಪರಿಯಾಗಿ ಹೇಳಿದರೂ ಆತ ಕೇಳಲಿಲ್ಲ. ತಮ್ಮ ಇಲಾಖೆಯ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಕಂಪ್ಲೇಂಟ್ ನೀಡುವವನಂತೆ ಬೆದರಿಕೆ ಹಾಕಿ ತನ್ನ ಪಾಚಿಗಟ್ಟಿದ್ದ ಶೆಡ್ನೊಳಗಿದ್ದ ದಶಮಾನಗಳ ಹಿಂದಿನ ಸುರುಳಿ ಸುತ್ತಿಕೊಂಡಿದ್ದ ವೈರುಗಳನ್ನ ರಿಸೀವರ್ನ ಕೆಳಗೆ ಇಳೆಬಿಟ್ಟು ಬುಗುರಿಯಂತೆ ತಿರುಗಿಸುತ್ತಾ ಸರಿಪಡಿಸಿಕೊಂಡು ಬೆರಳ ಸ್ಪರ್ಶಕ್ಕೆ ಬಣ್ಣವೆಲ್ಲ ಸವೆದು ಹೋಗಿದ್ದ ನಂಬರಿನ ಮೇಲೆ ಖಾಲಿ ಇದ್ದ ತೂತಿನಲ್ಲಿ ತೋರು ಬೆರಳಿಟ್ಟು 4 ನಂಬರಿನ ಸಂಖ್ಯೆಗೆ ಡಯಲ್ ಮಾಡಿಯೇ ಮಾಡಿದ. ಯಾವ ಲೈನೂ ಸಿಗಲಿಲ್ಲ. ಚಿದಂಬರ ತನ್ನ ಆಪಲ್ ಮೊಬೈಲ್ ತೋರಿಸಿ ಯಾರಿಗೆ ಮಾಡಬೇಕು ಹೇಳಿ ಎಂದರು. ಆ ನಂಬರಿನ ಸೀಕ್ರೆಟ್ ಈತನಿಗೆ ಅರ್ಥವಾಗಿ ಬಿಡುತ್ತದೆ ಎನ್ನುವಂತೆ ಹೇಳದೆ ಮತ್ತೆ ಬಂದ ವಾಹನಕ್ಕೆ ದಾರಿ ಬಿಡಲು ಓಡಿದ. ನೋಡಪ್ಪ, ಇದಕ್ಕೆ ಆದಷ್ಟು ಬೇಗ ಚಿಕಿತ್ಸೆ ನೀಡಬೇಕು, ಇಲ್ಲಾಂದ್ರೆ ಅದು ಸತ್ತು ಹೋಗುತ್ತೆ. ಏನೋ ಮಾನವೀಯತೆ ಅಂತ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದನ್ನ ಎತ್ಕೊಂಡ್ಬಂದಿದ್ದೀವಿ, ಬೇಡ ಅಂದ್ರೆ ನೀನೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಿಸು ಎಂದರೂ ಆತ ಜಗ್ಗಲಿಲ್ಲ. ಇಲ್ಲಿ ಹತ್ತಿರದಲ್ಲಿ ಯಾರಾದರೂ ವೆಟರ್ನರಿ ಡಾಕ್ಟರ್ ಇದ್ರೆ ಹೇಳು, ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಇಲ್ಲೇ ತಂದು ಬಿಟ್ಟು ಹೋಗ್ತೀನಿ ಎಂದರೂ ಬಗ್ಗದಿರುವುದನ್ನು ಕಂಡು ಒಂದು ವೇಳೆ ಇದೇನಾದರೂ ಸತ್ತು ಹೋದ್ರೆ ಆ ಪಾಪ ಎಲ್ಲ ನಿಂಗೆ ತಟ್ಟುತ್ತೆ ಎಂದು ಪಾಪ ಪ್ರಜ್ಞೆಯನ್ನು ಬಿತ್ತಲು ಪ್ರಯತ್ನಿಸಿದರೂ ಜಪ್ಪೆನ್ನಲಿಲ್ಲ. ನಮ್ಮ ಆಫೀಸರ್ಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಬಂದುಬಿಡ್ತಾರೆ ಇರ್ರಿ, ಅವರಿಗೆ ಹೇಳಿವರಂತೆ ಎಂದು ಕಡೆ ಅಸ್ತ್ರ ಬಿಟ್ಟ. ಆತನ ಮ್ಯಾನರಿಸಮ್, ಸುಳ್ಳು ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಚಿದಂಬರಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ಅರ್ಧ ಗಂಟೆಯಾದ ಮೇಲೆ ಇನ್ನೂ ತಾಳದೆನ್ನುವಂತೆ ಕಾಳಿಯಂತೆ ಇದ್ದ ಸುಮಂಗಲಿ, ರೀ, ಅದು ಬದುಕಿದ್ರಷ್ಟು ಸತ್ರಷ್ಟು, ಅದರಿಂದ ನಿಮ್ಗೇನೇ ಆಗ್ಬೇಕಾಗಿದೆ? ಬದುಕಿರೋ ಹೆಂಗಸರು ಮಕ್ಕಳಿಗಿಂತ ಸಾಯ್ತಾ ಇರೋ ಅದ್ಯಾವುದೋ ಕಿತ್ತೋಗಿರೋ ಕಾಡು ಪ್ರಾಣಿ ಮುಖ್ಯ ಅಂದ್ರೆ ನಿಮಗೆ? ಕತ್ಲಾಗ ಹೋಗಿದೆ, ಕಾಡೊಳಗೆ ಕಳ್ಳರು ಕಾಕರು ಕಾಟ ಬೇರೆ ಅಂತದ್ರಾಗೆ ಅದೇನ್ರಿ ಉಸಿರಾಟ ನಿಮ್ದು ಎಂದು ಗಂಡನಿಗೆ ಜಾಡಿಸಿದಳು. ಹಾಗೆ ಜಾಡಿಸಿದ್ದು ತನಗೇ ಎಂದರಿತ ಗಾರ್ಡ್, ನಮ್ಮ ಕರ್ತವ್ಯ ನಾವು ಮಾಡ್ತೀವಮ್ಮ, ನಾವೇನ್ ಮಾಡೋಕ್ಕಾಗುತ್ತೆ? ಮೇಲಾಧಿಕಾರಿಗಳ ಇನ್ಸ್ಟ್ರಕ್ಷನ್ ನಾವು ಪಾಲನೆ ಮಾಡೋದಷ್ಟೇ ನಮ್ಮ ಕೆಲಸ ಎಂದು ಸಮಜಾಯಿಷಿ ನೀಡಲು ಬಂದ. ಅಯ್ಯೋ, ನಿಮ್ದು ನೀವೇ ಇಟ್ಕೊಂಡು ಉಪ್ಪಿನಕಾಯಿ ಹಾಕಳ್ರಿ ಎಂದು ಗಂಡನಿಗೆ ಬಿಸಾಕಿ ಬರ್ರಿ, ಕೂತ್ಕೊಳ್ರಿ ಎಂದು ಧಮಕಿ ಹಾಕಿದಳು. ಏನೋ 50-100 ಸಿಗುತ್ತೆ ಅಂದ್ರೆ ಈ ಮುಂದೊಂದು ಕಾಟ ಎಂದು ಗೊಣಗರಿದ್ದನ್ನು ಕೇಳಿಸಿಕೊಂಡ ಮೋಹನ 100ರ ಗರಿ ನೋಟನ್ನು ಇರಿದು ತೋರಿಸಿದ ಕ್ಷಣ ಖುಷಿಯನ್ನು ತೋರ್ಪಡಿಸದೆ ಓಡಿ ಬಂದು ಏತದಂತೆ ಗೇಟನ್ನು ಎತ್ತಿ ಟ್ರೀಟ್ಮೆಂಟ್ ಕೊಡಿಸಿ ವಾಪಸ್ ತಂದು ಬಿಟ್ಟು ಹೋಗ್ಬೇಕು ಮತ್ತೆ ಎಂದು ಮುಖ ಮುಚ್ಚಿಕೊಳ್ಳುವ ಪ್ರಯತ್ನವಾಗಿ ಕಂಡೀಷನ್ ಹಾಕುತ್ತಾ ದಾರಿ ಬಿಟ್ಟ. ಇದನ್ನು ಮೊದಲೇ ಹೇಳಿದ್ರೆ ನಮ್ಮ ಟೈಮರು ಉಳಿದಿತ್ತಲ್ಲಯ್ಯ ಎಂದು ಕಾರನ್ನು ಅರ್ಧ ಗೇಟಿಗೆ ತಂದು ನಿಲ್ಲಿಸಿಕೊಂಡು, ಈಗ ತಾನು ಹೋಗುವುದಿಲ್ಲ, ಏನ್ ಮಾಡ್ತೀಯಾ ಅನ್ನೋ ಹಾಗೆ ವಾದ ಶುರು ಮಾಡಿದ ಮೋಹನ. ನಿಮ್ಗಿಂತ ಮುಂಚೆ ಒಂದು ಬಿಳಿ ಕಾರು ಹೋಯ್ತಲ್ಲ, ಅದರಲ್ಲಿ ಸಿನಿಮಾದವರ ತರ ಹುಡುಗ ಹುಡುಗಿಯರಿದ್ರು, ಅದರ ಬಾನೆಟ್ ಬೆಂಡಾಗಿತ್ತು, ಆಗ್ಲೇ ನನಗೆ ಅನುಮಾನ ಬಂದಿತ್ತು ಎಂದು ಮಾತು ಸೇರಿಸಿದ ಗಾರ್ಡ್. ಮತ್ತೆ ಅವರನ್ನು ಹಿಡ್ಕಬೇಕಾಗಿತ್ತು, ನಮ್ಗೆ ಯಾಕೆ ತೊಂದರೆ ಕೊಟ್ಟೆ ಎಂದು ಟೇಬಲ್ ಗುದ್ದಿ ಕೇಳುವವನಂತೆ ಕ್ರಾಸ್ ಕ್ವಶನ್ ಕೇಳಿದ ಮೋಹನ. ಅವರೆಲ್ಲ ಕುಡಿದು ಬಿಟ್ಟಿದ್ರು ಸಾರ್ ಎಂದ ಯಾವುದೋ ಗುಟ್ಟನ್ನು ಹೇಳುವವನಂತೆ. ಅಂದ್ರೆ ನಾವು ಕುಡಿದಿಲ್ಲ ಅಂತ ನಮ್ಮನ್ನ ಹಿಡ್ಕೊಂಡಿದ್ಯಾ? ಮೋಹನನ ಮರು ಪ್ರಶ್ನೆ. ಅವರು ನಿಮ್ಮವರೇ ಅಲ್ಲವರಾ, ನಿಮ್ಮನ್ನ ಹಿಡ್ಕೊಂಡ್ರೆ ಅವ್ರು ವಾಪಸ್ ಬರ್ತಾರೆ ಅನ್ಕೊಂಡಿದ್ದೆ ಎಂದೇನೋ ಸಮಜಾಯಿಷಿ ಹೇಳುತ್ತಿದ್ದಂತೆಯೇ ಈ ಅನಗತ್ಯ ವಾದದಿಂದ ರೋಸಿ ಹೋದ ಚಿದಂಬರ ಬಾಯಿ ಮುಚ್ಚಿಕೊಂಡು ಮುಂದೆ ಹೋಗುವಂತೆ ಮೋಹನನಿಗೆ ತಾಕೀತು ಮಾಡಿದ. ಸರ್ಕಾರದ ಒಬ್ಬ ಸಾಮಾನ್ಯ ಡಿ ಗ್ರೂಪ್ ನೌಕರ ಕೂಡ ತನ್ನ ಅಧಿಕಾರವನ್ನು ಹೇಗೆ ಚಲಾಯಿಸಬಲ್ಲ ನೋಡು. ಒಂದು ತಿಳ್ಕೊ, ಸರ್ಕಾರದ ಯಾವುದೇ ದರ್ಜೆಯ ನೌಕರ ಮಾತಾಡಿದ್ರು ಅದು ಸರ್ಕಾರದ ಮಾತಾಗಿರುತ್ತೆ, ಆದ್ರಿಂದ ಅನಗತ್ಯವಾಗಿ ಮಾತಾಡಬಾರ್ದು ಎಂದ. ಅವನು ಚಮಕಾಯಿಸಿದ್ನಲ್ಲ, ಅದಕ್ಕೆ ನಾನು ಒಂಚೂರು ಚಮಕಾಯಿಸನ ಅಂತಿದ್ದೆ ಎಂದೇನೇನೋ ಹೇಳುವವನಿದ್ದ. ಅಷ್ಟರೊಳಗೆ ಯಾರಾದರೂ ಫಾರೆಸ್ಟ್ ಆಫೀಸರ್ ಬಂದಿದ್ರೆ ಜಿಂಕೆ ಹೊಡೆದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀಯಾ ಅಂತ ಒಳಿಕಾಕಿದ್ರೆ ಏನ್ ಮಾಡ್ತಿದ್ದೆ ಎಂದು ಬಾಯಿ ಮುಚ್ಚಿಸಿದರೂ ಕೊನೆಯದಾಗಿ ತಾನೇ ಮಾತಾಡಬೇಕೆಂಬ ಹಠದಲ್ಲಿ, ಹೋಗ್ಲಿ, 100 ರೂಪಾಯಿಗೆ ಕಳ್ಳು ಪಚ್ಚೆ ಎಲ್ಲ ಹೋದ್ರೂ 4 kg ಜಿಂಕೆ ಮಾಂಸ ಸಿಕ್ಕುತ್ತಲ್ಲ, ಅಷ್ಟೇ ಸಾಕು ಎಂದು ಖುಷಿ ವ್ಯಕ್ತಪಡಿಸಿದ. ತೀರ್ಥಹಳ್ಳಿಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿಕೊಂಡು ಮನೆಗೆ ಬಂದ ಚಿದಂಬರ ಕಾರು ಇಳಿಯುತ್ತಿದ್ದಂತೆಯೇ ಬಾಲ ಅಲ್ಲಾಡಿಸುತ್ತಾ ಬಂದ ಟೋನಿ ತನ್ನ ಪ್ರೀತಿಯನ್ನ ಕಿತ್ತುಕೊಳ್ಳಲು ಬಂದಿರುವ ಸವತಿಯಂತೆ ಅದನ್ನು ಗುರಾಯಿಸಿ ನೋಡುತ್ತಾ ಗುರುಗುಡುತ್ತಾ ಏಕಾಏಕಿ ಆಕ್ರಮಣ ಮಾಡಲು ನೋಡಿತು. ಚಿದಂಬರನ ಗದರಿಕೆಗೆ ಬೆದರಿ ಅದು ತನ್ನ ಗೂಡು ಸೇರಿಕೊಂಡರೂ ಜಿಂಕೆ ಮರಿ ಮಾತ್ರ ತನ್ನ ಪ್ರಾಣ ಅಪಹರಿಸಲು ಬಂದ ಯಮದೂತನನ್ನು ಕಂಡಂತೆ ಆಕ್ಸಿಡೆಂಟ್ ಆದುದರಿಂದ ಹೆಚ್ಚು ಭಯಪಟ್ಟು ನಡುಗಲಾರಂಭಿಸಿತು. ಎದೆಗೆ ಹೊಚ್ಚಿಕೊಂಡು ಅದಕ್ಕೆ ಸುರಕ್ಷತೆಯ ಭಾವ ಮೂಡಿಸಿ ಮನೆಯೊಳಗೆ ತಂದು ಒಂದು ಹಳೆಯ ಬೆಡ್ಶೀಟನ್ನು ಹಾಸಿಗೆಯಂತೆ ಮಾಡಿ ಮೂಲೆಯಲ್ಲಿ ಮಲಗಿಸಿದ. ಚಳಿಯಾಗಬಹುದೆಂದು ಅದರ ಮೈ ಮೇಲೆ ಬಟ್ಟೆ ಹಾಕಿದರೆ ತನ್ನ ಮೇಲೆ ಮತ್ಯಾರೋ ಆಕ್ರಮಣ ಮಾಡುತ್ತಿರುವವರಂತೆ ಭ್ರಮಿಸಿ ಪಕ್ಕನೆ ಎದ್ದು ಬಿಡುತ್ತಿತ್ತು. ಕಾಡಿನ ವಾತಾವರಣಕ್ಕಿಂತ ಮನೆಯೊಳಗಿನ ಹವೇ ಬೆಚ್ಚಗಿರುವುದರಿಂದ ಅದಕ್ಕೆ ಚಳಿಯಾಗುವ ಬದಲು ಸೆಕೆಯಾಗುತ್ತದೆ ಎಂದು ಭಾವಿಸಿ ಸುಮ್ಮನಾದ. ಅದರ ಹಸಿವೆಗೆಂದು ಹಸುವಿನ ಹಾಲನ್ನು ಮಗುವಿಗೆ ಕುಡಿಸಲು ಇಟ್ಟಿದ್ದ ನಿಪ್ಪಲ್ ಬಾಟಲಿಗೆ ಹಾಕಿ ಅದು ಮೂತಿ ಅತ್ತ ಇತ್ತ ಮಾಡಿ ಉಗಿಯುತ್ತಿದ್ದರೂ ಬಲವಂತವಾಗಿ ಕಟಬಾಯಿಗೆ ಗೊಟ್ಟದಂತೆ ತುರುಕಿ ಕುಡಿಸಿದ. ವೆಟರ್ನರಿ ಡಾಕ್ಟರ್ ಆದರೂ ಈವರೆಗೆ ಯಾವುದೇ ಕಾಡು ಪ್ರಾಣಿಗೆ ಚಿಕಿತ್ಸೆ ನೀಡಿದ ಅನುಭವವಿಲ್ಲದಿದ್ದರೂ ನಂಜಾಗದೇ ಇರೋದಕ್ಕೆ ತಾನು ನೀಡಿದ ಆಂಟಿಬಯೋಟಿಕ್ಗಳು, ಗಾಯವಾಸಿಯಗಳು ನೀಡಿದ ಪೆನ್ಸಿಲಿನ್ಗಳು, ನೋವು ನಿವಾರಣೆಗೆ ನೀಡಿದ
ಮೆಲೋನೆಕ್ಸ್ ಇಂಜೆಕ್ಷನ್ ಮುಂತಾದವುಗಳ ಪ್ರಭಾವದ ಫಲವಾಗಿ ಚಿಕಿತ್ಸೆಯು ಫಲಪ್ರದವಾಗಿ 1 ವಾರದೊಳಗಾಗಿ ಸಹಜ ಸ್ಥಿತಿಗೆ ಬಂದ ಜಿಂಕೆ ಮರಿಯು ಟೋನಿಯೊಂದಿಗೆ ಸ್ನೇಹ ಬೆಳೆಸಿ ಚೆನ್ನಾಟ ಆಡಲು ಶುರು ಮಾಡಿತು. ಪದೇ ಪದೇ ಅದನ್ನು ಜಿಂಕೆ ಮರಿ ಎಂದು ಕರೆಯುವಾಗಲೆಲ್ಲ ಅದರ ಜಾತಿ ಹೆಸರನ್ನು ಹಿಡಿದು ಕರೆದು ಅವಮಾನ ಮಾಡಿದಂತೆನಿಸಿ ಟೋನಿಯಂತೆ ಅದಕ್ಕೂ ಒಂದು ಹೆಸರಿಡಬೇಕೆಂದು ಹೆಂಡತಿ ಮಗಳೊಂದಿಗೆ ಚರ್ಚಿಸಿ ಆಗ ಅದು ಗಂಡೋ ಹೆಣ್ಣೋ ಎಂಬ ಕುತೂಹಲದಿಂದ ಬಾಲ ಎತ್ತಿ ನೋಡಿ ಮಗಳ ಆಶಯದಂತೆ ವಿಸ್ಮಯ ಎಂದು ಹೆಸರಿಟ್ಟ. ಎಲ್ಲರನ್ನೂ ಬಿಟ್ಟು ಆಕಸ್ಮಿಕವಾಗಿ ವೆಟರ್ನರಿ ಡಾಕ್ಟರ್ ಆದ ತನಗೇ ಸಿಕ್ಕಿದ್ದು, ಅದು ಬದುಕಿ ಉಳಿದದ್ದು ಎಲ್ಲವೂ ಒಂಥರ ವಿಸ್ಮಯ ಎನ್ನುವಂತೆ. ಹೆಂಡತಿ ಸುಮಂಗಲಿ ಹೆರಿಗೆಗೆಂದು ಊರಿಗೆ ಹೊರಟು ನಿಲ್ಲುವವರೆಗೆ ಕಾಡಲಿದ್ದ ವಿಸ್ಮಯಳ ಸುರಕ್ಷತೆಯ ಕೊರತೆ ಈಗ ಕಾಡಲಾರಂಭಿಸಿತು. ನಾಳೆಯಿಂದ ತನ್ನ ಊಟಕ್ಕೆ ಇನ್ನೊಬ್ಬರ ಮನೆಯೋ ಹೋಟೆಲ್ಲೋ ಅವಲಂಬಿಸಬೇಕಾಗಿರುವಾಗ ಮನೆ ಕಾಯಲಿರುವ ಟೋನಿಯ ಜೊತೆ ವಯಸ್ಸಿಗೆ ಬಂದಂತಹ ಹೆಣ್ಣಂತೆ ರುಚಿಕಟ್ಟಾದ ಹಸಿ ಮಾಂಸದ ಫಾಸ್ಟ್ ಫುಡ್ ಅನ್ನು ಬಿಟ್ಟು ಹೋಗಲು ನಂಬಿಕೆ ಬಾರದೆ ಚಿಂತಾಕ್ರಾಂತನಾಗಿದ್ದಾಗ ಇದ್ದಕ್ಕಿದ್ದಂತೆ ಪುಣ್ಯಕೋಟಿಯಂತೆ ಫಾರೆಸ್ಟ್ ಗಾರ್ಡ್ಗೆ ಮಾತು ಕೊಟ್ಟು ಬಂದದ್ದು ನೆನಪಾಗಿ ವಿಸ್ಮಯಳೂ ತಾಯಿಯ ನೆನಪಲ್ಲಿ ಮುಂತಾಗಿರುವಂತೆ ಕಂಡಂತಾಗಿ ಈವರೆಗೆ ಅದರೊಂದಿಗೆ ನಲಿಯುತ್ತಾ ಕಳೆದುದರ ಪಾಪ ಪ್ರಜ್ಞೆ ಕಾಡಲಾರಂಭಿಸಿತು. ಮೋಹನನ್ನು ಕರೆದು ಹೆಂಡತಿಯನ್ನು ಅವಳ ತವರಿಗೂ ವಿಸ್ಮಯನನ್ನು ಅದರ ತವರಿಗೂ ಬಿಟ್ಟು ಬರಲು ಪ್ಲಾನ್ ಮಾಡಿದ. 100 ಹೊಳೆಬದಿಯ ಗದ್ದೆ ಬಯಲು ಕಾಣುತ್ತಿದ್ದಂತೆ ಇದುವರೆಗೆ ನಗರದ ಮನೆಯಲ್ಲಿ ಕೂಡಿ ಹಾಕಿದಂತಿದ್ದ ಅದಕ್ಕೆ ಬಿಡುಗಡೆಯ ಭಾಗ್ಯ ದೊರೆತಂತಾಯಿತು. ಚಂಗನೆ ಜಗಿದು ಒಂದು ಸುತ್ತು ಹಾಕಿಕೊಂಡು ಕೃಷ್ಣನ ಪದತಲ ಸೇರುವ ಬೂಮರಾಂಗ್ ಚಕ್ರದಂತೆ ತನ್ನ ಬಳಿ ಬಂದು ಮೂತಿಯನ್ನು ಮೂಸುವಂತೆ ಆಡಿಸುತ್ತಾ ಹೇಗಿದೆ ನನ್ನ ಭುಜಬಲದ ಪರಾಕ್ರಮ ಎನ್ನುವಂತೆ ನಿಂತಿತು. ಒಂದು ಜೀವ ಉಳಿಸಿದ ಉಪಕೃತತೆಯಲ್ಲಿ ಚಿದಂಬರನ ಎದೆ ತುಂಬಿ ಬಂದಂತಾಯಿತು. ಹೆಂಡತಿ ಮಗಳನ್ನು ತವರಿನಲ್ಲಿ ನಿಲ್ಲಿಸಿ ಹೊರಡುತ್ತಿದ್ದಂತೆಯೇ ಮಗಳು ಚಂಚಲ, ಅಪ್ಪ, ವಿಸ್ಮಯ ನನ್ನ ಜೊತೆ ಆಟ ಆಡಿಕೊಂಡಿರುತ್ತೆ ಬಿಡು ಎಂದಳು. ಹಾಗಲ್ಲ ಮಗಳೇ, ನಿನ್ನನ್ನು ಅಮ್ಮನಿಂದ ಬೇರ್ಪಡಿಸಿದರೆ ಬೇಜಾರಾಗುತ್ತಲ್ವಾ? ಹಾಗೆಯೇ ಅದಕ್ಕೂ ತಾಯಿಯನ್ನು ದೂರ ಇರೋಕೆ ಬೇಜಾರಾಗುತ್ತೆ. ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಅದಕ್ಕೆ ಇತರ ಜಿಂಕೆಗಳ ಜೊತೆ ಇದ್ದಂತೆ ಆಗೋದಿಲ್ಲ. ನಮಗೆ ಪ್ರಾಣಿಗಳು ಎಷ್ಟೇ ಪ್ರೀತಿ ತೋರಿಸಿದ್ರೂ ಒಬ್ಬರೇ ಕಾಡಿನಲ್ಲಿ ಇರೋಕೆ ಆಗುತ್ತಾ? ಹಾಗೆ ಎಂದು ಸಮಜಾಯಿಷಿ ನೀಡಿ ಮಗಳ ತಲೆ ನೇವರಿಸಿ ಬಾಯ್ ಎಂದು ಕೈ ಬೀರುತ್ತಾ ಸೀತೆಯನ್ನು ಕಾಡಿಗೆ ಕಳಿಸಲು ದೃಢ ನಿರ್ಧಾರ ಮಾಡಿದ್ದ ರಾಮನಂತೆ ಜಿಂಕೆ ಮರಿ ಜೊತೆ ಹೊರಟೇ ಬಿಟ್ಟ. ಹಾಗೆ ಹೊರಟಾಗ ಅದನ್ನು ದಿಟ್ಟಿಸಿ ನೋಡಿದ. ಇನ್ನು ಇದು ತನ್ನಿಂದ ಶಾಶ್ವತವಾಗಿ ದೂರ ಹೋಗುತ್ತದೆ ಎಂದಾಗ ಕಳಕೊಳ್ಳುವ ಪ್ರಮೇಯದಲ್ಲಿ ಉಕ್ಕಿ ಬರುವ ಪ್ರೀತಿಯೆಂದು ದುಃಖ ಉಮ್ಮಳಿಸಿ ಬಂದು ಅದರ ತಲೆ ನೇವರಿಸಿದ. ತಲೆ ಎತ್ತಿ ಅದು ಸ್ಪಂದಿಸಿತು. ಮಗಳ ತಲೆ ನೇವರಿಸಿದಾಗ ಆದ ಅನುಭವವೇ ಈಗಲೂ ಆಯಿತು. ಅದರ ನಯವಾದ ಕೂದಲು, ಆ ಕೂದಲಿಗೆ ಯಾವ ಕಲಾವಿದನೋ ಬಳಿದ ಬಂಗಾರದ ಬಣ್ಣ, ಅದರ ಮಧ್ಯೆ ಆಭರಣದ ಅಂದ ಹೆಚ್ಚಿಸಲು ಜೋಡಿಸಿದ ಮುತ್ತಿನಂತಹ ಬಿಳಿಯ ಮಚ್ಚೆಗಳು, ಆ ಜೀವ ಸೃಷ್ಟಿಕರ್ತ ಲಕ್ಷಾಂತರ ಪ್ರಾಣಿ, ಪಕ್ಷಿ, ಚಿಟ್ಟೆ, ಜಲಚರಗಳಿಗೆಲ್ಲ ಅದರದರದೇ ಆದ ಚರ್ಮ, ರೆಕ್ಕೆ, ಕೂದಲುಗಳ ಮೇಲೂ ತಪ್ಪದೆ ಬಣ್ಣದ ಚಿತ್ತಾರಗಳನ್ನು ಪ್ರಮಾಣಬದ್ಧವಾಗಿಯೂ ವಂಶ ಪಾರಂಪರ್ಯವಾಗಿಯೂ ಹೇಗೆ ಮರೆಯದೆ ಬರೆಯುತ್ತಾನೋ ಎಂದು ಆಶ್ಚರ್ಯಪಟ್ಟ. ಕಾಡಿನ ಒಳಗೆ ಪ್ರವೇಶಿಸುವ ವಾಹನಗಳಿಗೆ ಯಾವುದೇ ತಪಾಸಣೆ ಇಲ್ಲದಿದ್ದರೂ ಪರಿಶೀಲನೆಗೆಂದು ಬಂದಿದ್ದ ಎಸಿಎಫ್ ಕಣ್ಣಿಗೆ ಒಳ್ಳೆ ಸಾಕಿದ ನಾಯಿಯಂತೆ ಕಿಟಕಿಯಿಂದ ಇಣುಕಿ ನೋಡ್ತಿದ್ದ ವಿಸ್ಮಯ ಕಂಡು ತೆರೆಯುತ್ತಿದ್ದ ಅಡ್ಡಮರವನ್ನು ನಿಲ್ಲಿಸುವಂತೆ ಗಾರ್ಡ್ಗೆ ಹೇಳಿದ. 100 ರೂಪಾಯಿ ಪಡೆದಿದ್ದ ಗಾರ್ಡ್ ಇರಲಿಲ್ಲವಾಗಿ ಕಾರಿನಿಂದ ಇಳಿದ ಚಿದಂಬರ ಎಲ್ಲ ಕತೆ ಮೊದಲಿಂದ ಹೇಳಬೇಕಾಯಿತು. ಇದೆಲ್ಲ ಸುಳ್ಳಿರಬಹುದೆನ್ನುವಂತೆ ಆತ ಅನುಮಾನದಿಂದ ಕಣ್ಣು ಕಿಸಿದು ನೋಡುತ್ತಿರುವಂತೆಯೇ ತಮ್ಮವರು ಯಾರೋ ಕಾಡಿನಲ್ಲಿ ಪಾರ್ಟಿ ಮಾಡುತ್ತಿದ್ದು ಅಕ್ಕಪಕ್ಕದಲ್ಲೆಲ್ಲೋ ಬೇಟೆಗಾರರಿಂದ ಅದನ್ನು ಕೊಂಡು ತಂದಿರುವುದಾಗಿ ಭಾವಿಸಿದ ಆತನ ವಿಶ್ವಾಸ ಗಳಿಸಲು ಹರಸಾಹಸ ಪಡಬೇಕಾಯಿತು. ತಾನು ಗೆಸ್ಟೆಡ್ ಸರ್ಕಾರಿ ಅಧಿಕಾರಿ ಎಂಬುದನ್ನು ದೃಢಪಡಿಸಲು ವಿಧಾನಸೌಧದಲ್ಲಿ ತೋರಿಸುವಂತೆ ಐಡೆಂಟಿಟಿ ಕಾರ್ಡ್ ಅನ್ನು ತೋರಿಸಿದ ಮೇಲೂ ಆತನ ಜೇಬಿನಲ್ಲಿದ್ದ ಹಸಿರು ಬಣ್ಣದ ಪೆನ್ನನ್ನು ಕಂಡು ಅರೆನಂಬಿದವಂತೆ ಬಾಗಿಲು ತೆರೆಸಿದ. ನಿನ್ನೆ ಆಕ್ಸಿಡೆಂಟ್ ಆಗಿ ವಿಸ್ಮಯ ಸಿಕ್ಕಿದ ಜಾಗದಲ್ಲಿಯೇ ಕಾರನ್ನು ನಿಲ್ಲಿಸಿ ಹೊರಬಿಟ್ಟ. ಸುತ್ತಲ ಪರಿಸರವನ್ನು ಕಂಡು ಭಾವಪರವಶವಾದಂತೆ ಪ್ರಚೋದನಾತ್ಮಕವಾಗಿ ಪುಟಿದು ಕಣಿವೆ, ಪಾತಾಳ ಎಂಬ ಯಾವ ಅಂಜಿಕೆಯೂ ಇಲ್ಲದೆ ಕ್ಷಣ ಮಾತ್ರದಲ್ಲಿ ಜಿಗಿದು ಕಾಡಿನಲ್ಲಿ ಮಾಯವಾಯಿತು. ಕರುಳಬಳ್ಳಿ ಹರಿದುಕೊಂಡ ದುಃಖದಲ್ಲಿ ಕಣ್ಣಂಚಲಿ ಒಂದು ಹನಿ ನೀರು ಹೌದೋ ಅಲ್ಲವೋ ಎನ್ನುವಂತೆ ಇಣುಗಿದರೂ ಮೋಹನನಿಗೆ ತೋರ್ಪಡಿಸದೆ ನಗುವಿನ ಮುಖವಾಡದಲ್ಲಿ ಪ್ರಾಣಿಗಳಿಗೆ ಕಾಡೆಂದರೆ ಅದೇಕೆ ಅಷ್ಟೊಂದು ವ್ಯಾಮೋಹವೋ ಅಲ್ವಾ ಎಂದು ಅಂತರ್ಮುಖಿಯಾದ. ಮೋಹನ ಪರಿಣಿತ ಡ್ರೈವರ್ನಂತೆ ಚಾಕಚಕ್ಯತೆಯಿಂದ ಕಾರನ್ನು ಇದ್ದ ಇಷ್ಟೇ ಜಾಗದಲ್ಲಿ ಹಿಂದೆ ಮುಂದೆ ಮಾಡುತ್ತಾ ಹಿಂದಕ್ಕೆ ತಿರುಗಿಸಿದ. ಭಾರವಾದ ಹೃದಯದಿಂದ ಕಾರು ಮುನ್ನಡೆಯುತ್ತಿದ್ದಂತೆಯೇ ರಸ್ತೆಗೆ ಅಡ್ಡವಾಗಿ ನಿಂತಿದ್ದ ಜಿಂಕೆ ಮರಿಯನ್ನು ಕಂಡು ಇದು ಅದರ ಅವಳಿಯೇ ಇರಬಹುದೇನೋ, ಬಹುಶಃ ಅದರ ವಾಸನೆ ಹಿಡಿದು ಬಂದಿರಬಹುದೇನೋ ಎಂದು ಭಾವಿಸಿ ಒಂದು ಕ್ಷಣ ಪುಳಕಿತನಾದ. ಕಾರು ಇನ್ನೂ ಹತ್ತಿರ ಬರುತ್ತಿದ್ದಂತೆಯೇ ಇದು ಅದೇ ವಿಸ್ಮಯಳೆ ಎಂಬುದು ಖಾತ್ರಿಯಾಗಿ ಇಳಿದು ಹತ್ತಿರ ಹೋದ. ಬೇರೆ ಜಿಂಕೆ ಮರಿಯಲ್ಲದಿದ್ದರೆ ಓಡಿ ಹೋಗುತ್ತದೆ ಎಂಬ ಭರವಸೆಯಿಂದ. ಆದರೆ ಅದು ಮೂತಿಯ ತುದಿಯನ್ನು ಮಾತಾಡಿದಂತೆ ಆಡಿಸುತ್ತಾ ತನ್ನನ್ನು ಹೀಗೆ ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಲು ತಾನೇನೂ ಅನ್ಯಾಯ ಮಾಡಿದ್ದೆ ಎಂದು ಪ್ರಶ್ನಿಸುತ್ತಿರುವಂತೆ ಕಂಡಿತು. ನಿಮಿಷದೊಳಗೆ ತನ್ನದು ಭಾವನಾತ್ಮಕ ಭ್ರಮೆ ಅನ್ನಿಸಿ ನಿಷ್ಠಿರವಾಗಿ ಅದರಿಂದ ದೂರವಾಗಲೇಬೇಕು ಎಂದು ನಿರ್ಧರಿಸಿ ಎದ್ದು ನಿಂತವನು ಸಿಟ್ಟಿನಿಂದ ಅದರ ಕೆನ್ನೆಗೆ ಒಂದು ಬಾರಿಸಿ ನಿನ್ನ ಅಮ್ಮನ ಹತ್ರ ಹೋಗು ಎಂದು ಗದರಿಸಿದ.
ಭಯಗೊಂಡ ಅದು ಅಷ್ಟು ದೂರ ಹೋಗಿ ತಿರುಗಿ ತಲೆ ಎತ್ತಿ ಮೂತಿಯ ನೇರದಿಂದ ನೋಡುವಂತೆ ನೋಡುತ್ತಾ ನಿಂತು ಬಿಟ್ಟಿತು. ಕಾರಿನ ಗ್ಲಾಸುಗಳನ್ನು ಏರಿಸಿ ಡಾಕ್ಟರ್ನಾಗಿ ತನ್ನ ಜವಾಬ್ದಾರಿಯನ್ನು ಮುಗಿಯಿತು. ಚಿಕಿತ್ಸಕನಿಗೆ ರೋಗಿಯ ಬಗ್ಗೆ ಪ್ರೀತಿ ಇರಬೇಕೇ ವಿನ ಭಾವನಾತ್ಮಕತೆಗೆ ಅವಕಾಶವಿರಬಾರದು ಎಂಬ ದೃಢ ಮನಸ್ಸಿನಿಂದ ಮುನ್ನಡೆಯುವಂತೆ ಮೋಹನನಿಗೆ ಹೇಳಿದ. ಅದನ್ನು ಪಕ್ಕಕ್ಕೆ ತಳ್ಳಿಕೊಂಡು ಕಾರು ಮುನ್ನಡೆಯುತ್ತಿದ್ದಂತೆಯೇ ಅದರ ಪ್ರತಿಕ್ರಿಯೆ ಏನಿರಬಹುದೆಂಬ ಕುತೂಹಲದಿಂದ ಹಿಂದಿರುಗಿ ನೋಡಿದರೆ ಹಿಂದೆಯೇ ಓಡಿಬರುತ್ತಿದೆ. ಕಾರಿನ ವೇಗ ಹೆಚ್ಚು ಮಾಡಲು ಹೇಳಿದ. ಅದು ಅಷ್ಟೇ ವೇಗವಾಗಿ ಓಡಿ ಬರಲಾರಂಭಿಸಿತು. ಇನ್ನಷ್ಟು ವೇಗವಾಗಿ ಓಡಿಸುವಂತೆಯೂ ಕಾರು ಕ್ಷಣಕಾಲ ಕಾಣದಾದರೆ ತನ್ನಷ್ಟಕ್ಕೆ ತಾನೇ ಸುಮ್ಮನಾಗುತ್ತದೆ ಎಂದು ಹೇಳಿದ. ಹಾಗೆಯೇ ಮಾಡಿದ ಮೋಹನ. ಯಾಕೋ ಮನಸ್ಸು ತಡೆಯಲಿಲ್ಲ. ಮರೆಯಾಗಿ ಎಷ್ಟೋ ಹೊತ್ತಾದ ಮೇಲೆ ಕಾರು ನಿಲ್ಲಿಸಲು ಹೇಳಿದ. ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷವಾಯಿತು. ಆದರೆ ಅದರ ಹಿಂದೆ ಇನ್ನೊಂದು ಪ್ರಾಣಿ ಓಡಿ ಬರುತ್ತಿರುವುದನ್ನು ಕಂಡು ಅದನ್ನು ಅದರ ತಾಯಿ ಕಾಡೊಳಕ್ಕೆ ಕರೆದೊಯ್ಯಲು ಬರುತ್ತಿರಬಹುದೆಂದು ಭ್ರಮಿಸಿದ. ಆದರೆ ಹತ್ತಿರ ಹತ್ತಿರ ಬರುತ್ತಿದ್ದಂತೆಯೇ ಅದು ಜಿಂಕೆಯಾಗಿರದೆ ತೋಳವೋ ಚಿರತೆಯೋ ಆಗಿರುವುದು ಗಮನಕ್ಕೆ ಬಂದು ಅದು ಎಲ್ಲಿ ತಮ್ಮ ಮೇಲೂ ಆಕ್ರಮಣ ಮಾಡಿಬಿಡುತ್ತದೋ ಎಂಬ ಭಯದಿಂದ ತಾವು ತಪ್ಪಿಸಿಕೊಳ್ಳುವ ಭರದಲ್ಲಿ ಮೋಹನ ಕಾರನ್ನು ಮುನ್ನುಗ್ಗಿಸಿದ. ಇನ್ನೇನು ಕಾರಿನ ಹತ್ತಿರ ಹತ್ತಿರ ಬಂದಂತೆ ಜಿಂಕೆ ಮರಿಯ ವೇಗ ಕಡಿಮೆ ಹೊತ್ತಿರುವುದಕ್ಕೂ ಅದರ ಮೇಲೆ ಆಕ್ರಮಣ ಮಾಡುವ ಪ್ರಾಣಿಯ ವೇಗ ಜಾಸ್ತಿಯಾಗಿ ಇನ್ನೇನು ಹಿಡಿದೇ ಬಿಟ್ಟಿದೆ ಎನ್ನುವ ವೇಳೆಗೆ ಅದನ್ನು ಹೇಗಾದರೂ ರಕ್ಷಿಸಬೇಕು ಎಂಬ ಭರದಲ್ಲಿ ಕಾರನ್ನು ನಿಲ್ಲಿಸು ಎಂದೂ ಹೇಳಲು ಬಾಯಿಂದ ಮಾತು ಬಾರದೆ ಚಿದಂಬರ ಕಾರಿನ ಸ್ಟೇರಿಂಗ್ ಅನ್ನು ಒತ್ತಿ ಹಿಡಿಯಲು ಹೋಗುವುದಕ್ಕೂ ಅದಕ್ಕೆ ಅಳವಡಿಸಿದ ಹಾರನಿನ ಮೇಲೆ ಕೈಯ ಒತ್ತಡ ಬಿದ್ದುದರಿಂದ ಅಪಾರವಾದ ಶಬ್ದ ಹೊರಹೊಮ್ಮುವುದಕ್ಕೂ ಸರಿಹೋಯಿತು. ಸ್ಟೇರಿಂಗ್ ಎಳೆದುದರಿಂದ ಕಾರು ಗುಡ್ಡಕ್ಕೆ ಗುದ್ದುವುದೋ ಇಲ್ಲ ಪ್ರಪಾತಕ್ಕೆ ಬೀಳುವುದೋ ಖಾತ್ರಿ ಎನ್ನಿಸಿ ಗಾಬರಿಯಿಂದ ಬ್ರೇಕ್ ಒತ್ತಿದ್ದ ಮೋಹನ. ಗಕ್ಕನೆ ಕಾರು ನಿಲ್ಲುತ್ತಿದ್ದಂತೆಯೇ ಬದುಕಿದೆವಾ ಎಂಬ ಸಂಶಯದಿಂದ ಸುತ್ತಲೂ ನೋಡಿದರೆ ಬೇಟೆಗೆ ಎಲ್ಲಿ ತಾನೇ ಭೇಟಿಯಾಗುವೆನೋ ಎಂದು ಆಘಾತಗೊಂಡ ಚಿರತೆ ಕಚಕ್ಕನೆ ತನ್ನ ಓಟ ನಿಲ್ಲಿಸಿ ದಿಕ್ಕು ಬದಲಿಸಿಕೊಂಡು ಕಾಡೊಳಗೆ ಇಳಿದು ಹೋದದ್ದು ಕಂಡಿತು. ಕಾರನ್ನು ಹಿಂಬಾಲಿಸಿ ಓಡಿಬರುವ ಭರದಲ್ಲಿ ಚಿರತೆ ಬೆನ್ನತ್ತಿದ್ದು ಗೊತ್ತೇ ಇರದ ಜಿಂಕೆಮರಿ ಮಾತ್ರ ತನ್ನ ಪ್ರಾಣಕ್ಕೆ ಸಂಚಕಾರ ಬಂದುದರ ಕಿಂಚಿತ್ತೂ ಅರಿವಿರದಂತೆ ಕಾರ ಮುಂದೆ ಬಂದು ನಿಂತಿತು. ಆ ಚಿರತೆ ಇಲ್ಲೆಲ್ಲಾದರೂ ಹೊಂಚು ಹಾಕುತ್ತಿರಬಹುದೇ ಎಂದು ಕಾರಿಂದ ಕೆಳಗಿಳಿಯಲು ಒಂದು ಕ್ಷಣ ಭಯಗೊಂಡರೂ ಎಲ್ಲೂ ಹೋಗಲ್ಲ ಮಾಮ, ಎಲ್ಲೂ ಹೋಗಲ್ಲ ಎಂದು ಪುಟ್ಟಕಂದು ಅಪ್ಪಿಕೊಂಡಂತಹ ನೆನಪು ಮರುಕಳಿಸಿ ಕೆಳಗಿಳಿದು ಬಾಚಿ ತಬ್ಬಿಕೊಂಡವನೇ ಒಂದೇ ಸೆಕೆಂಡಿನೊಳಗೆ ಮತ್ತೆ ಕಾರೊಳಗೆ ಜಿಗಿದು ಕುಳಿತ. ಭಯದಿಂದ ರೋಮಾಂಚಿತನಾಗಿದ್ದವನ ನಿಮಿರಿದ್ದ ಕೂದಲುಗಳು ಇನ್ನೂ ಹಾಗೆಯೇ ಇದ್ದವು. ಒಂದು ಕ್ಷಣ ಮಾತಾಡಲು ಮಾತುಗಳೇ ಬಾರದೆ ಕಾರನ್ನು ಜೋರಾಗಿ ಓಡಿಸು ಎಂದಷ್ಟೇ ಸನ್ನೆ ಮಾಡಿದ. ಕಾರಿನ ವೇಗಕ್ಕೆ ತಕ್ಕಂತೆ ಏನೇನೋ ಆಲೋಚನೆಗಳು ಬೆನ್ನತ್ತಿದ್ದವು. ಹೆಣ್ಣು ಹುಣ್ಣು ಮಣ್ಣನ್ನು ಕಾಪಿಟ್ಟುಕೊಳ್ಳುವುದು ಎಷ್ಟೆಲ್ಲ ಕಷ್ಟವಲ್ಲ. ಅದರಲ್ಲೂ ಪ್ರಾಯಕ್ಕೆ ಬಂದ ಹೆಣ್ಣನ್ನು ಕಾಮುಕರು ಬೆನ್ನತ್ತುವಂತೆ ಮರಿಜಿಂಕೆ ಎಳೆ ಮಾಂಸಕ್ಕೆ ಎಷ್ಟೆಲ್ಲ ಮಾಂಸಾಹಾರಿ ಪ್ರಾಣಿಗಳು ಬೆನ್ನತ್ತುತ್ತಾವಲ್ಲ. ಮನುಷ್ಯನು ಹೀಗೆ ಯಾವುದಾದರೂ ಪ್ರಾಣಿಯ ಬೇಟೆಯ ವಸ್ತುವಾಗಿದ್ದರೆ ಬಹುಶಃ ಭೂಮಿ ಮೇಲಿನ ಜನಸಂಖ್ಯೆಯ ಪ್ರಮಾಣ ತಹಬಂದಿಗೆ ಬಂದಿರುತ್ತಿತ್ತೇನೋ. ಫಾರೆಸ್ಟ್ ಚೆಕ್ ಪೋಸ್ಟ್ನಲ್ಲಿ ಕಾರು ಬರುತ್ತಿದ್ದುದನ್ನು ನೋಡಿದ ಗಾರ್ಡ್ ಹಗ್ಗವನ್ನು ಬಿಚ್ಚಿ ಮೇಲೆತ್ತುವ ಮೊದಲೇ ಪಕ್ಕಕ್ಕೆ ನಿಲ್ಲಿಸುವಂತೆ ಮೋಹನನಿಗೆ ಹೇಳಿದ. ಬದುಕಿದೆಯಾ ಬಡಜೀವವೇ ಎನ್ನುವಂತೆ ಚಿರತೆ ಏನಾದರೂ ಕಾರನ್ನು ಬೆನ್ನಟ್ಟಿ ಬರುತ್ತಿದೆಯಾ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಮತ್ತೊಮ್ಮೆ ಹಿಂದಿರುಗಿ ನೋಡಿ ಕೆಳಗಿಳಿದ. ಗಾರ್ಡ್ ಬಳಿ ಹೀಗೀಗಾಯಿತೆಂದು ವರದಿ ಒಪ್ಪಿಸತೊಡಗಿದ. ಆತನು ಬಿಟ್ಟ ಕಿವಿ ಬಿಟ್ಟುಕೊಂಡು ಕೇಳಲಾರಂಭಿಸಿದ. ಅಷ್ಟರಲ್ಲಿ ACF ಜೀಪು ಅಲ್ಲಿಗೇ ಬಂದಿತು. ಆತ ಕಾರೊಳಗಿನ ಜಿಂಕೆಮರಿಯನ್ನೊಮ್ಮೆ ಚಿದಂಬರನನ್ನೊಮ್ಮೆ ಪ್ರಶ್ನಾರ್ಥಕವಾಗಿ ನೋಡಿದ. ಗಾರ್ಡ್ಗೆ ಒಪ್ಪಿಸಿದ ವರದಿಯನ್ನೇ ಪುನರಾವರ್ತಿಸಿದ ಚಿದಂಬರ. ಎರಡನೇ ಬಾರಿಗೆ ಹೇಳುವಾಗೆ ಆಗಲೇ ಆಶ್ಚರ್ಯದ ತೀವ್ರತೆ ಕಡಿಮೆಯಾಗಿತ್ತು. ಮತ್ತೆ ಆತ ಇದನ್ನೆಲ್ಲ ನಾನು ನಂಬಬೇಕಾ ಎನ್ನುವಂತೆ ನೋಡುತ್ತಾ ಒಂದು ತಿರಸ್ಕಾರದ ನಗೆ ನಕ್ಕ. ಇದರ ಜವಾಬ್ದಾರಿ ನಿಮ್ಮ ಇಲಾಖೆಗೆ ಸೇರಿದ್ದು. ದಯವಿಟ್ಟು ಇದನ್ನು ನಿಮ್ಮ ಸುಪರ್ದಿಗೆ ತೆಗೆದುಕೊಂಡು ನನ್ನನ್ನು ನಿರಾಳನನ್ನಾಗಿ ಮಾಡಿಬಿಡಿ ಸರ್ ಎಂದು ಕೋರಿಕೊಂಡ. ACF ನಾಗರಾಜ್ ಸುಲಭವಾಗಿ ಸಿಕ್ಕ ಜಿಂಕೆಮರಿಯ ಮೈದಳವಿ ಖುಷಿಯಿಂದ ತಲೆ ಸವರಿ ಪ್ರೀತಿ ವ್ಯಕ್ತಪಡಿಸಿದ. ಅದು ತಲೆ ಎತ್ತಿ ಕಣ್ಣು ಮುಚ್ಚಿ ಸ್ಪರ್ಶಿಸುತ್ತಾ ಅನುಭವಿಸಿತು. ಸಾಕುವುದಾದರೆ ತನ್ನ ಮನೆಯಲ್ಲಿಯೇ ಯಾಕೆ ಸಾಕಬಾರದು ಎಂದು ಒಂದು ಕ್ಷಣ ಅಂದುಕೊಂಡ. ಸರಿ ಬರ್ತೀವಿ ಸರ್ ಎಂದು ಚಿದಂಬರ ಹೊರಟಾಗ ಅದಿನ್ನು ನಾಗರಾಜನ ಒಪ್ಪಿಗೆಯಲ್ಲೇ ಇತ್ತು. ನಂತರ ಅದರ ಆರೈಕೆ ಮಾಡುವಂತೆ ಗಾರ್ಡ್ ಕೈಗೆ ಹಸ್ತಾಂತರಿಸಿದ. ಚಿದಂಬರನ ಕಾರು ಮುನ್ನುಗ್ಗುತ್ತಿದ್ದುದನ್ನು ಕಂಡ ಜಿಂಕೆಮರಿ ಜೋರಾಗಿ ರಚುತ್ತಾ ಒದರಾಡುತ್ತಾ ಗಾರ್ಡ್ನ ಕೈಯಿಂದ ಕೊಸರಿಕೊಂಡು ಹಿಡಿತ ತಪ್ಪಿಸಿಕೊಂಡು ಕಾರನ್ನು ಬೆನ್ನಟ್ಟಿ ಓಡಿಬರಲಾರಂಭಿಸಿತು. ಬಾಸ್ನಿಂದ ಬೈಗುಳ ತಪ್ಪಿಸಿಕೊಳ್ಳಲು ಮತ್ತು ಶಹಬಾಸ್ ಮೆಸಿಕೊಳ್ಳಲು ತನ್ನ ದಡೂತಿ ದೇಹದಲ್ಲೇ ಎದ್ದು ಬಿದ್ದು ಅದನ್ನು ಹಿಡಿದು ತರಲು ಬೆನ್ನತ್ತಿ ಹೂಡಿದ. ಇನ್ನು ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಬಿಟ್ಟು ಬಿಡು ಎಂದು ಗಾರ್ಡ್ಗೆ ಕೂಗಿ ಹೇಳಿ ಹಿಂದಕ್ಕೆ ಕರೆಸಿಕೊಂಡ. ಜಿಂಕೆಮರಿಯ ವೇಗ ಹೆಚ್ಚಿದಂತೆ ಕ್ರಮೇಣ ಕಾರಿನ ವೇಗ ಕಡಿಮೆಗೊಳಿಸಿದ ಮೋಹನ ನಿಲ್ಲಿಸಿದ. ಅದು ಏನು ಮಾಡುತ್ತದೋ ನೋಡೋಣವೆಂತಲೇ ಕಾರಿನ ಗ್ಲಾಸನ್ನೂ ಇಳಿಸಿದ ಚಿದಂಬರ ಅದರ ಕಡೆಗೆ ನೋಡಿದರೂ ನೋಡದಂತೆ ನಿರ್ಲಿಪ್ತನಾಗಿ ಕುಳಿತೇ ಇದ್ದ. ಫಾರೆಸ್ಟ್ ಗೇಟ್ಗೆ ಅನತಿ ದೂರದಲ್ಲೇ ಇದ್ದುದರಿಂದ ಅದೆಲ್ಲ ACF ನಾಗರಾಜ್ಗೆ ಸ್ಪಷ್ಟವಾಗಿ ಕಾಣುತ್ತಲಿತ್ತು. ಆಡು ಮರಿಗಳು ಅಡರು ಹಾಕುವಂತೆ ಕಿಟಕಿಯವರೆಗೂ ಮುಂಗಾಲನ್ನು ಎತ್ತಿ ಮೂತಿಯಿಂದ ಗ್ಲಾಸನ್ನು ತಿವಿಯಲಾರಂಭಿಸಿತು. ಗ್ಲಾಸ್ ಎಜ್ಜಲಾಗುತ್ತದೆ ಎನ್ನುವುದಕ್ಕಿಂತಲೂ ಒರಸಿನ ಕೆರೆತದಿಂದ ಬಣ್ಣ ಎಲ್ಲಿ ಸ್ಕಾಚ್ ಆಗುತ್ತದೋ ಎಂದು ಬಾಗಿಲು ತೆಗೆಯುವಂತೆ ಹೇಳಿದ ಮೋಹನ. ಬಾಗಿಲು ತೆರೆಯುತ್ತಿದ್ದಂತೆಯೇ ಒಳ್ಳೆ ಸಾಕಿದ ನಾಯಿ ಮರಿಯಂತೆ ಎಗರಿ ಬಂದು ಚಿದಂಬರನ ತೊಡೆ ಮೇಲೆ ಕುಂದಿತು. ಪ್ರೀತಿಯ ಬೈಗುಳದಿಂದ ಅದರ ಬೆನ್ನು ಚಪ್ಪರಿಸಿದ ಚಿದಂಬರ
ಏನು ಮಾಡೋಣ ಎನ್ನುವಂತ ತಲೆ ಮೇಲೆತ್ತಿ ಮೋಹನನನ್ನು ಪ್ರಶ್ನಿಸಿದ. ಫಾರೆಸ್ಟ್ನವರಿಗೆ ಕೇಳೋಣವೆಂದು ಕಾರನ್ನು ತಿರುಗಿಸಿದ ಮೋಹನ. ಅಯ್ಯೋ, ಅಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದೆ ಅಂದ್ರೆ ಕರ್ಕೊಂಡೋಗಿ ಸಾಕಳಿ ಸರ್ ಎಂದು ನಾಗರಾಜ್ ತಲೆ ಕೊಡಬೇಕೊಂಡು ಅನುಮತಿ ನೀಡಿಯೇ ಬಿಟ್ಟ. ಆದರೆ ನಾಳೆ ಕಾನೂನು ತೊಡಗು ಆಗಬಾರ್ದಲ್ವಾ? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎನ್ನುವ ಕಾಡು ಪ್ರಾಣಿಗಳನ್ನು ಮನೆಯಲ್ಲಿ ಸಾಕೋ ಹಾಗಿಲ್ವಂತೆ, ಅದಕ್ಕೆ ಎಂದವನಿಗೆ ಏನೋ ಒಳ್ಳೆದಂತಾಗಿ ಯಾವುದಾದರೂ ಜೂಗೆ ಕೊಟ್ಟು ಬಿಡಬಹುದಲ್ವಾ ಸರ್ ಎಂದು ಕೈಯಲ್ಲಿ ಎತ್ತಿಕೊಂಡಿದ್ದ ಜಿಂಕೆ ಮರಿಯನ್ನ ಹ್ಯಾಂಡ್ ಓವರ್ ಮಾಡಲು ಕೈ ಮುಂದೆ ಚಾಚಿದ. ಎಲ್ಲಿ ಬಟ್ಟೆ ಗಲೀಜಾಗುತ್ತದೋ ಎನ್ನುವಂತೆ ಬೇಡ ಬೇಡ ನೀವೇ ಹೋಗಿ ಕೊಟ್ಬಿಡಿ ಎಂದು ಅದರ ಉಸಾಬರಿಯನ್ನು ತಪ್ಪಿಸಿಕೊಂಡ. ಸರ್, ಸಾಹೇಬ್ರು ಯೂನಿಫಾರ್ಮ್ ಅಲ್ಲಿ ಇರ್ತಿದ್ರಿಂದ ಬಹಳ ಖಡಕ್ ಆಗಿರ್ತಿದ್ರು, ಏನೋ ನಿಮ್ಮ ಅದೃಷ್ಟ, ಇವತ್ತು ಸಿವಿಲ್ ಡ್ರೆಸ್ ಅಲ್ಲಿ ಬಂದವ್ರೆ, ಬೇಗ ಕಳ್ಚ್ಕಳಿ ಎಂದವನು. ಸರಿ, ಬರ್ತೀರಾ ಬರ್ತೀರಾ ಎಂಬ ಅವನ ಪುನರುಕ್ತಿಯಿಂದಲೇ ಆತನಿಗೂ ನೋಡಿಕೊಳ್ಳಬೇಕೆಂಬ ಅರಿವಾಗಿ ಎಸಿಎಫ್ ಕಣ್ಣು ತಪ್ಪಿಸಿ ನೂರರ ನೀಲಿ ನೋಟನ್ನು ಮಡಿಚಿ ಜಾರಿಸಿದ. ಮನೆಗೆ ಬರುತ್ತಿದ್ದಂತೆಯೇ ಸುಮಂಗಲಿ, ಹೆಂಡತಿ ಮಕ್ಕಳನ್ನ ಬೇಕಾದ್ರೆ ಕಾಡಲ್ಲಿ ಬಿಟ್ಟು ಬರ್ತೀರಾ, ಆದ್ರೆ ಕಾಡು ಪ್ರಾಣಿನ ಕಾಡಲ್ಲಿ ಬಿಟ್ಟು ಬರಕ್ಕೆ ನಿಮ್ ಕೈಲಿ ಆಗಲ್ಲ ಅಲ್ವಾ ಅಂತ ಕಿಚಾಯಿಸಿದಳು. ಸಾಹಿತ್ಯದ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಬದುಕಿಸಿದ್ನಲ್ಲ, ಅದಕ್ಕೇನೋ ಒಂಥರ ಕೃತಜ್ಞತೆ ಬಂದ್ಬಿಟ್ಟಂಗಿದೆ ಎಂದೇನೋ ಕಾರಣ ಹುಡುಕಲು ಪ್ರಯತ್ನಿಸಿದ. ದಿನಾಲು ನೂರಾರು ದನ, ಎಮ್ಮೆ, ನಾಯಿ, ನರಿಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಿರ್ತೀರಲ್ಲ, ಅವನು ಹಿಂಗೆ ತಂದು ಸಾಕಣಿ ಎಂದು ಹಂಗಿಸುತ್ತಾ ತನ್ನ ದಿನ ತುಂಬಿದ ಹೊಟ್ಟೆಯನ್ನು ಎತ್ತಿಕೊಂಡು ನಿಧಾನಕ್ಕೆ ಎದ್ದಳು. ಅದರಲ್ಲಿ ಚೆಕಪ್ ಹೋಗಿದ್ಯಲ್ಲ, ಡೆಲಿವರಿ ಬಗ್ಗೆ ಡಾಕ್ಟರ್ ಏನು ಹೇಳಿದ್ರು ಎಂದು ಮಾತು ಬದಲಿಸಿದ. ಅವನ ಕೈಯಿಂದ ಜಿಂಕೆ ಮರಿಯನ್ನು ಈಸಿಕೊಂಡು ಬಂಗಾರದಲ್ಲಿ ಮಾಡಿದ ಗೊಂಬೆಗೆ ದೇವರೇ ಜೀವ ನೀಡಿ ತಮ್ಮ ಮನೆಗೆ ಕಳಿಸಿರುವನೇನೋ ಎನ್ನುವಂತೆ ಅದರ ಬಣ್ಣಕ್ಕೆ ಸೀತಾಮಾತೆಯಂತೆ ಮನಸೋತು ಅದರ ತಲೆ ಸವರಿ ಮಮತೆ ವ್ಯಕ್ತಪಡಿಸುತ್ತಾ, ಮಗನ ಜೊತೆ ಆಟ ಆಡೋಕೆ ಚೆನ್ನಾಗಿದೆಯಲ್ಲ, ಮೊದಲ ಬಸರಿನ ತರ ಈ ಸಲ ಬಿಡಿಸ್ಕೊಳ್ಳದೆ ಇರೋದ್ರಿಂದ ಗಂಡು ಆಗೋದು ಗ್ಯಾರಂಟಿಯಂತೆ ಎಂದು ಗುಟ್ಟನ್ನು ಹೇಳುವಂತೆ ತಿರುಮುರುವಾಗಿ ಹೇಳಿ ನಸು ನಾಚಿದರು. ಬೆಳಗ್ಗೆಯೇ ಡ್ಯೂಟಿಗೆ ಹಾಜರಾಗಬೇಕಾಗಿರುವುದರಿಂದ, ಅಲ್ಲದೆ ತನ್ನ ಮನೆ ಕಾಯುತ್ತಿರುವ ಟೋನಿಯ ಜೊತೆಗೆ ಇದರ ಆಹಾರದ ನಿಗಾ ವಹಿಸುವುದು ಅಸಾಧ್ಯವಾದುದರಿಂದ ಅದರ ಜವಾಬ್ದಾರಿಯನ್ನು ಹೆಂಡತಿ ಮನೆಯವರಿಗೆ ವರ್ಗಾಯಿಸಿ ರಾತ್ರಿಯ ಊಟ ಮಾಡಿ ಹೊರಟಿದ್ದ ಚಿದಂಬರ ಮನೆಯಲ್ಲಿದ್ದ 10 ಹಸು ಮೇಕೆಗಳ ಜೊತೆ ಇದೇನೋ ತಮಗೆ ಭಾರವಲ್ಲ ಎಂದು ಅವರಾದರೂ ಸಲೀಸಾಗಿ ಒಪ್ಪಿಕೊಂಡಿದ್ದರು. ದೀಪಾವಳಿಗೆಂದು ಚಿದಂಬರ ತಿಂಗಳು ಬಿಟ್ಟು ಹೆಂಡತಿಯ ಊರಿಗೆಂದು ಹೊರಟಾಗ ಜೊತೆಗೆ ಬರಲಾಗದ ಮೋಹನನಿಂದಾಗಿ ತಾನೇ ಡ್ರೈವ್ ಮಾಡುತ್ತಾ ಬಂದ. ಊರೊಳಗೆ ಬರುವ ವೇಳೆಗೆ ವಿಸ್ಮಯ ಒಂದು ತೊಲ ದಪ್ಪದಾಗಿದ್ದು ಕಣ್ಣಿಗೆ ಬಿದ್ದು ಅದು ಸುಖವಾಗಿರುವುದನ್ನು ಧ್ವನಿಸುತ್ತಿತ್ತು. ಹಬ್ಬದ ಪ್ರಯುಕ್ತ ದನಗಳನ್ನು ಸಿಂಗರಿಸುವಂತೆ ಇದಕ್ಕೂ ಮೈತೊಳೆದು ಹಸಿರು ಕೆಂಪು ಗುಲ್ಲುಗಳನ್ನು ಹಾಕಿದ್ದ ಬಾಮೈದುನ ಚಂದ್ರು. ಬಂಗಾರದ ಒಡವೆಯ ಮಧ್ಯೆ ಮಧ್ಯೆ ಪಚ್ಚೆ ಹವಳವನ್ನು ಸೇರಿಸಿಟ್ಟಂತೆ ಭಾಸವಾಗುತ್ತಿದ್ದ ಅದು ಚಿದಂಬರನನ್ನ ಕಂಡೊಡನೆ ಚಿನ್ನಾಟ ಹಾಕಿಕೊಂಡು ಓಡಿ ಬಂದು ಕಾಲ ತಿಂಡಿ ಮೈತೂರಿಸಿ ತನ್ನ ಅತೀವ ಪ್ರೀತಿಯನ್ನು ವ್ಯಕ್ತಪಡಿಸಿತು. ತನ್ನ ಮನೆಯ ಸಣ್ಣ ಹಿತ್ತಲಿಗಿಂತ ವಿಶಾಲವಾದ ಗದ್ದೆ ಬಯಲು, ವಿಪುಲವಾಗಿ ಬೆಳೆದಿರುವ ಹುಲ್ಲು, ಸೊಪ್ಪು, ಸೆದೆ ತಿಂದುಕೊಂಡು ಹೆಚ್ಚು ಕಮ್ಮಿ ತನ್ನಂತೆ ಇರುವ ಮೇಕೆ ಮರಿಗಳ ಜೊತೆ ಚಿನ್ನಾಟ ಆಡಿಕೊಂಡು ಸುಖವಾಗಿತ್ತು. ಆ ಮಲೆನಾಡ ಸಣ್ಣ ಹಳ್ಳಿಯಲ್ಲಿದ್ದ 8-10 ಮನೆಗಳವರೆಲ್ಲರ ಜೊತೆಗೆ ಕೈಪಾಠವಾಗಿ ಸಲಿಗೆ ಬೆಳೆಸಿಕೊಂಡುದು ಮಾತ್ರವಲ್ಲದೆ ಅವರೆಲ್ಲರ ಕಷ್ಟ ಸುಖದ ಪಾಲುದಾರರಂತೆ ಎಲ್ಲರ ಮನಗಳಿಗೆ ಲಗ್ಗೆ ಹಾಕಿಬಿಟ್ಟಿತ್ತು. ಮುಖ್ಯ ರಸ್ತೆಯಿಂದ ಕೂಗಳತೆ ದೂರದಲ್ಲಿದ್ದ ಮನೆಯಿಂದ ಯಾರೇ ಬಸ್ಸಿಗೆ ಹೋಗುವುದಿದ್ದರೆ ಅವರ ಜೊತೆ ರಸ್ತೆವರೆಗೆ ಹೋಗುವುದು, ಬಂದವರ ಜೊತೆ ಮನೆಯವರೆಗೆ ಬರುವುದೂ ಮಾಡುತ್ತಿತ್ತು. ತನ್ನ ಸಸ್ಯಾಹಾರಿ ಆಹಾರದ ಜೊತೆಗೆ ಪ್ರೀತಿಯಿಂದ ಅವರು ಕೊಡುತ್ತಿದ್ದ ಸಿಹಿ ಪದಾರ್ಥಗಳನ್ನು ತಿಂದು ಚೆಂಗರೆದ್ದು ಹೋಗಿದೆ ಎಂದು ಸುಮಂಗಲಿ ದೂರಿದಳು. ಕುಕ್ಕರಗಾಲಲ್ಲಿ ಕುಂತು ಅದರ ಕೊರಳಿಗೆ ಕಟ್ಟಿದ್ದ ಹಗ್ಗದ ಬದಲು ಸ್ವಲ್ಪ ಉದ್ದನೆಯ ಕಿವಿಯನ್ನು ಹಿಡಿಯಲ್ಲಿ ಹಿಡಿದು ಬೈಕಿನ ಆಕ್ಸಿಲೇಟರ್ ಅಂತ ಹಿಂಡಿ ಅದಕ್ಕೆ ಡುಮ್ಮಿಯಾಗಿಬಿಟ್ಟಿದೆಯಲ್ಲ ಎಂದು ಕಿಚಾಯಿಸಿದ. ಮಧ್ಯರಾತ್ರಿ ಸುಮಂಗಲಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು. ಆತಂಕದಲ್ಲಿ ಆಕೆಯನ್ನು ಕಾರಲ್ಲಿ ಕೂರಿಸಿಕೊಂಡು ಭಾವಮೈದನ ಚಂದ್ರುವಿಗೆ ಬಾಗಿಲು ಹಾಕಿಕೊಳ್ಳುವಂತೆ ಹೇಳಿ ಅತ್ತೆ ಮಾವಂದಿರ ಜೊತೆ ನಗರದ ಆಸ್ಪತ್ರೆಗೆ ಕರೆದುಕೊಂಡು ಹೊರಟ. ಕಾರಿನ ಸದ್ದು ಕೇಳಿ ಚಿದಂಬರ ಊರಿಗೆ ಹೊರಟು ಬಿಟ್ಟನೆಂದುಕೊಂಡ ವಿಸ್ಮಯ ಗಾಬರಿಗೊಂಡಂತೆ ಕೊಟ್ಟಿಗೆಯಿಂದ ಎದ್ದು ಓಡುತ್ತಾ ಕಾರನ್ನು ಹಿಂಬಾಲಿಸಿತು. ಮುಂದಿನ ದಾರಿಯ ಬಗ್ಗೆ ಮಾತ್ರ ಗಮನವಿದ್ದ ಚಿದಂಬರ ಮುಖ್ಯ ರಸ್ತೆಯಲ್ಲಿ ತಿರುವು ಪಡೆದು ತನ್ನ ಪಾಡಿಗೆ ತಾನು ಹೊರಟು ಬಿಟ್ಟ. ಮುಖ್ಯ ರಸ್ತೆ ತಲುಪಿದ ವಿಸ್ಮಯಳ ಕಣ್ಣಿಗೆ ಎದುರಿನಿಂದ ಬಂದ ಯಾವುದೋ ವಾಹನದ ಫೋಕಸ್ ಲೈಟ್ ಬಿದ್ದು ಕಣ್ಣು ಮಂಜಾಗಿ ದಾರಿ ಕಾಣದೆ ಹಾಗೆಯೇ ರಸ್ತೆ ಮಧ್ಯೆ ನಿಂತು ಬಿಟ್ಟಿತ್ತು. ಬೆಳಗ್ಗೆ 8 ಗಂಟೆಗೆ ಮನೆಗೆ ಫೋನ್ ಮಾಡಿದ ಚಿದಂಬರ ತನ್ನ ಭಾವಮೈದುನನಿಗೆ ಗಂಡು ಮಗು ಜನಿಸಿದ ಖುಷಿ ಸುದ್ದಿ ಹೇಳಿದ. ಆದರೆ ಅದರಿಂದ ಆತ ನಿರೀಕ್ಷಿಸಿದಷ್ಟು ಖುಷಿಗೊಳ್ಳದನ್ನ ಫೋನಿನಲ್ಲೇ ಗುರುತಿಸಿ, ಯಾಕೆ, ಏನಾಯಿತು, ಎನಿ ಪ್ರಾಬ್ಲಮ್ ಎಂದು ಪ್ರಶ್ನಿಸಿದ. ರಾತ್ರಿ ವಿಸ್ಮಯ ಆಕ್ಸಿಡೆಂಟಲ್ಲಿ ಸತ್ತು ಹೋಗಿರುವ ಸುದ್ದಿ ಹೇಳುವಾಗ ಅವನ ಧ್ವನಿಯಲ್ಲಿ ದುಃಖ, ವಿಷಾದ ಮಡುಗಟ್ಟಿತ್ತು. ಚಿದಂಬರನಿಗೆ ಅದನ್ನು ಹೇಗೆ ಅರಗಿಸಿಕೊಳ್ಳಬೇಕೋ ಅರ್ಥವಾಗಲಿಲ್ಲ. ಅತ್ತ ನೋಡಿದರೆ ಸುಮಂಗಲಿಯ ಮಡಿಲಿನಲ್ಲಿ ಮಗು ಏನೋ ಸುಖದ ಕನಸು ಕಾಣುತ್ತಿರುವಂತೆ ಮಂದಹಾಸ ಬೀರುತ್ತಾ ಮಲಗಿತ್ತು. ಈವರೆಗೆ ನನ್ನ ಬಣ್ಣದ ಜಿಂಕೆ ಕಥೆಯನ್ನು ಆಲಿಸಿದ್ರಿ. ಈವರೆಗೂ ನನ್ನ ಜೊತೆಗಿದ್ದು ಕತೆ ಕೇಳಿದ್ದಕ್ಕೆ ನಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.